ಇಲ್ಲ ಸರ್, ಎಲ್ಲ ರೂಮು ಬುಕ್ ಆಗಿದೆ. ಯಾವ್ದಾದ್ರು ರೂಮ್ ಖಾಲಿಯಾಗಿರುತ್ತೆ, ಹುಡುಕ್ಬಿಟ್ಟು ನೋಡಿ ಹೇಳಿ. ಸಾರಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ರೂಮ್ಗಳನ್ನು ಶೂಟಿಂಗ್ನವ್ರು ಬುಕ್ ಮಾಡಿದ್ದಾರೆ. ಇನ್ನು ನಿಮ್ಗೆ 2 ದಿನ ರೂಮ್ ಸಿಕ್ಕೋದು ಕಷ್ಟ. ಲೇ ಬುಕ್ಕ, ಇಲ್ಲಿ ಶೂಟಿಂಗ್ ನಡೀತಿದೆ ಅಂತೆ. ಎಲ್ಲ ರೂಮ್ಗಳು ಬುಕ್ ಆಗಿದೆಯಂತೆ. ರೂಮ್ ಇಲ್ಲ. ಏನೋ ಮಾಡೋದು? ಏನ್ ಮಾಡೋದು? ಇರೋ ನೋಡೋಣ. ಶೂಟಿಂಗಾ? ಹೌದಾ? ಯಾವ ಫಿಲಂ ಮೇಡಮ್? ಯಾರು ಬರ್ತಾ ಇದ್ದಾರೆ? ಸಾಂಗ್ ಶೂಟಿಂಗ್ ಅಂತೆ. ತಬ್ಲಾ ನಾಣಿಯವ್ರು ಬರ್ತಿದ್ದಾರೆ. ಹೌದಾ? ಅವ್ರು ಇನ್ನೂ ಬಂದಿಲ್ಲ. ಅವ್ರ ರೂಮ್ ಮಾತ್ರ ಖಾಲಿ ಇದೆ. ಯಾಕೋ? ಲೇ ಬುಕ್ಕ, ನೀನು ತಬ್ಲಾ ನಾಣಿ ತರನೇ ಇದೆ ಕಣೋ. ನಾನಾ? ಹೌದು ಕಣೋ. ನಿಜವಾಗ್ಲೇನೆ? ಪರವಾಗಿಲ್ಲ ಮೇಡಮ್, ನೆಕ್ಸ್ಟ್ ಟೈಮ್ ಬರ್ತೀನಿ. ಸಿ ಯು. ಈ Okay, ಶೂಟಿಂಗ್ ಅವ್ರು ಬಂದ್ಬಿಟ್ರೆ ಒಂದ್ ರೂಮ್ ಸಿಗಲ್ಲಪ್ಪ. ಹಾಯ್. ನಮ್ ರೂಮ್ ರೆಡಿ ಇದೆಯಾ? ಸಾರಿ ಸರ್, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವೇ ಶೂಟಿಂಗ್ ಅವರು. ನಾವು ಕೋ ಪ್ರೊಡ್ಯೂಸರ್. ಇವರೇ ನಮ್ಮ ಆರ್ಟಿಸ್ಟು ತಬ್ಲಾ ನಾಣಿ ಅವರು. ಗಣಪತಿ ಮೇಡಮ್ ನೋಡ್ತಾ ಇದ್ದಾರೆ. ಹಲೋ ಮೇಡಮ್, ಇವರು ಏನ್ ಸ್ವಲ್ಪ ಸರಿ ಮಾಡಿ. ಬೈದವೆ ಮರ್ತಿದ್ದೆ, ಇವರ ಹೇರ್ ಡ್ರೆಸ್ ಸರ್, ಗೌರಿ ಅಂತ. ಪ್ಲೆಜರ್ ಟು ಸಿ ಯು ಆಲ್ ಸರ್. 1 ಸೆಕೆಂಡ್. ಸಂತೋಷ್. ನಾಣಿ ಸರ್, ನಾನ್ ನಿಮ್ ಫ್ಯಾನು. ನೀವು ಮಾಡಿರೋ ಎಲ್ಲ ಪಿಕ್ಚರು ನಾನು ನೋಡಿದೀನಿ. ನಿಮ್ ಆಕ್ಟಿಂಗ್ ಅಂತೂ ಎದ್ದೇಳು ಮಂಜುನಾಥ ಫಿಲಂ ನಲ್ಲೂ ಸಖತ್ತಾಗಿ ಆಕ್ಟ್ ಮಾಡಿದೀರಾ. ನಿಮ್ ಆಕ್ಟಿಂಗ್ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ. ಹೌದು, ನಿಮ್ ನೆಕ್ಸ್ಟ್ ಪಿಕ್ಚರ್ ಯಾವ್ದು ಸರ್? ಯಾರಿಗ್ ಗೊತ್ತು? ಕಾದು ನೋಡಿ, ಮುಂದೈತೆ ಮಾರಿಯಪ್ಪ. ಯಾಕ್ ಸರ್, ನನ್ ಪಿಕ್ಚರ್ ಹೆಸರು ಕೇಳಿದ್ದಕ್ಕೆ ಕೋಪ ಬಂತ? ನಿಮ್ಮಂತ ಬ್ಯೂಟಿ ಮೇಲೆ ಕೋಪ ಮಾಡ್ಕೊಳ್ಳೋದಾ? ನನ್ನ ಫಿಲ್ಮ್ಸ್ ಹೆಸರುಗಳು ಹೇಳಿದ್ದ ನಾನು. ತಗೊಳ್ಳಿ. ಕೊಡಿ. ಏನ್ ಸರ್, ಈಗಿಂದ ಆಕ್ಟಿಂಗ್ ಶುರುನಾ? ನ್ಯಾಚುರಲ್ ಕಾಮಿಡಿ ಡೈಲಾಗ್ ಕಿಂಗ್. ಚೆ ಹಾಗೇನಿಲ್ಲ, ಬ್ಯೂಟಿ ಕೈ ಟಚ್ ಮಾಡೋ ಅವಕಾಶ ಕಳ್ಕೋಬಾರ್ದು ಅಂತ ಮಾಡಿದೆ ಅಷ್ಟೇ. ನಿಮ್ಗೆ ಏನಾದ್ರೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಟಚ್ ಮಿಯಾ, ಸಾರಿ ಕಾಲ್ ಮೀ. ಗೌರಿ, ಇನ್ನೊಂದ್ಸರಿ ಮುಟ್ಬಿಡ್ತೀನಿ ರೇ. ಮೇಡಮ್, ಬೆಳಗ್ಗೆ ತಿಂಡಿ ತಿನ್ನೋವಾಗ ಹೆಲ್ಪ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಅಯ್ಯೋ ಬಿಡಿ ಸರ್, ನಮ್ ಕೆಲ್ಸನೇ ಅದಲ್ವಾ. ಆಮೇಲೆ ಏನ್ ಸಂಬಳ ಸಿಗುತ್ತೆ ನಿಮ್ಗೆ ಇಲ್ಲಿ? 10,000 ವರ್ಗೂ ಸಿಗುತ್ತೆ ಸರ್. ಅಯ್ಯೋ, ಕೀ ಟೇಬಲ್ ಮೇಲೆ ಬಿಟ್ಟು ಬಂದ್ಬಿಟ್ಟೆ ಅಂತ ಕಾಣುತ್ತೆ. ಹೋಗ್ಲಿ ಬಿಡಿ ಸರ್, ನನ್ನ ಹತ್ರ ಡೂಪ್ಲಿಕೇಟ್ ಕೀ ಇದೆ. ಥ್ಯಾಂಕ್ ಯು ಸರ್. ನಿಮ್ ರೂಮ್ 207 ಇದೆ ಅಲ್ವಾ ಸರ್? ಯಾ. ಬೆಳಗ್ಗೆ ತಿಂಡಿ ಜಾಸ್ತಿ ತಿನ್ಬಿಟ್ಟೆ, ನಿದ್ದೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಮಲಗ್ತೀನಿ. ಓಕೆ ಸರ್, ನೀವ್ ರೆಸ್ಟ್ ತಗೊಳ್ಳಿ. Thank you. ನಾನು ಬರ್ತೀನಿ. Bye. ಬಾಯ್ ಸರ್. ತೊಲಗದ್ಲು. ಎಲ್ಲೋದ್ನಪ್ಪ ಇವನು? ಅಕ್ಕ, ನಾನಲ್ಲೇ ಇದೀನೋ. ಸರಿ. ನಾನು ಒಳಗಡೆ ಹೋಗ್ತೀನಿ. ಯಾರಾದ್ರೂ ಬಂದ್ರೆ ಸಿಗ್ನಲ್ ಮಾಡು, ಓಕೆನಾ? ಹೆಜ್ಜೆ ಶಬ್ದ ಮಾಡ್ಕೊಂಡ್ ಬಂದ್ರೆ ಹೇಳ್ತೀನಿ. ಓಕೆ. ನೀನು ಕಾರ್ಡ್ ತಗೊಂಬರೋ ಫಸ್ಟ್. ಓಕೆ. ಕಾರ್ಡ್ ಸಿಕ್ಬಿಟ್ರೆ ಯಪ್ಪ ಸಾಕು ಇವ್ರ ಸವಾಸ. ನಾಣಿ ಸರ್ ಆಲ್ರೆಡಿ ಬಂದಿದ್ದಾರೆ ಸರ್. ರೂಮಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಓ ಹೌದಾ? ಹೌದು. ಡ್ರೈವರ್ ಏನೋ ಲೇಟ್ ಆಗಿ ಬರ್ತೀನಿ ಅಂತ ಹೇಳ್ತಾ ಇದ್ನಲ್ಲ, ಮೋಸ್ಟ್ಲಿ ಬೇರೆ ಗಾಡಿಲಿ ಬಂದಿರ್ಬೇಕು. ಥ್ಯಾಂಕ್ಸ್ ಅಮ್ಮ, ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಯಾರು ಬರಂಗವ್ರೆ? ಇವನ್ ಕ್ಯಾಪ್ಟನ್ ಮಗ, ಬೇರೆ ಕಿವಿ ಕೇಳಿಸಲ್ಲ. ಆಲ್ರೆಡಿ ನಾನೆಲ್ಲ ಚೆಕ್ ಮಾಡಿದ್ದೀನಿ ವೆರಿ ಗುಡ್ ಸರ್. ನಾಣಿ ಸರ್ ಇಲ್ಲೇ ಇದ್ದಾರೆ. ಹೌದಲ್ವಾ ಸರ್? ನಾಣಿ ಸರ್, ನೀವು ಬಂದಿರೋ ವಿಚಾರ ನಮಗೆ ಗೊತ್ತಾಗಿಲ್ವಲ್ಲ ಸರ್? ನಾನ್ ಬಂದಿರೋದು ನಿಮ್ಗೆ ಯಾಕ್ರಿ ಹೇಳಿ ಸರ್? ನಮ್ ಕಾರ್ ಒಂದ್ ತೊಂದರೆ ಕೊಟ್ಟ ಅನ್ಬಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್. ಹಾಗೇನಿಲ್ಲಪ್ಪ, ಇಲ್ಲಿ ಒಳಗಡೆ ಸ್ವಲ್ಪ ಬಿಸ್ನೆಸ್, ಹಾಗಾಗಿ ಯಾವ ಕಡೆ ಗಮನ ಹರ್ಸಕ್ಕಾಗಿಲ್ಲ ಅಷ್ಟೇ. ಸರ್ ದಯವಿಟ್ಟು ಬನ್ನಿ ಸರ್, ಶೂಟಿಂಗ್ ಅಲ್ಲಿ ಇದ್ದಾರೆ, ದಯವಿಟ್ಟು ಬನ್ನಿ ಸರ್. ಬನ್ನಿ ಸರ್. ನಾನು ಹೇಳಿಲ್ವೇನ್ರಿ ಒಳಗಡೆ ಸ್ವಲ್ಪ ಬಿಸ್ನೆಸ್ ಅಂತ, ಹಾಗಾಗಿ ರೂಮ್ ಕೊಟ್ಟಿದ್ರು ಒಳಗಡೆ ಹೋಗ್ದಂಗೆ ಹೊರಗಡೆ ಹೋದಂಗೆ ಇಲ್ಲಿ ನಿಂತಿರೋದು. ಸರ್ ಡೈರೆಕ್ಟರ್ ಸರ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಆಗದೇ ಇಲ್ಲ ಸರ್. ಆಗಲ್ಲ. ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಸರ್. ಸರ್ ನೀವು ಇಲ್ಲಾಂದ್ರೆ ಆಗದೇ ಇಲ್ಲ, ದಯವಿಟ್ಟು ಬನ್ನಿ ಸರ್.
ಅಂತ ನೋಡೋದೀಗ. ಕಾಮತ್ ಕಾಮತ್ ಯಾರು? ಹೇಯ್, ಅಲ್ಲೇ ಇಡೋ ಅದನ್ನ. ಆ ಕಡೆ ಈ ಕಡೆ ಅಳ್ಳಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಹ್ಯಾಂಡ್ಸ್ ಅಪ್, ಎರಡು ಕೈ ಎತ್ತು. ಹ್ಯಾಂಡ್ಸ್ ಅಪ್. ಈ ಡ್ರೆಸ್ಸಲ್ಲಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ? ಕಂಟ್ರೋಲ್. ಇಷ್ಟು ಸುಂದರವಾದ ಹುಡುಗಿನ ನನ್ನ ಜೀವಮಾನದಲ್ಲೇ ನೋಡಿಲ್ಲ. ಆದ್ರೇನ್ ಮಾಡೋದು, ಇವತ್ತು ನಾನು ಸ್ವಲ್ಪ ಬ್ಯುಸಿ. ಸಾರಿ ಮೈ ಸ್ವೀಟ್ ಆರ್ಟ್, ಆಕ್ಚುಲಿ ಇವತ್ತು ನನಗೆ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಈ ರೂಮಲ್ಲಾದ್ರೂ ಸರಿ ಅಥವಾ ಬೇರೆ ಯಾವ ರೂಮಲ್ಲಾದ್ರೂ ಸರಿ, ಮತ್ತೆ ಮೀಟ್ ಮಾಡೋಣ. ಓಕೆ? ಡೋಂಟ್ ವರಿ ಸರ್, ಈ ಸಿನಿಮಾನ ವರ್ಲ್ಡ್ ವೈಡ್ ರಿಲೀಸ್ ಮಾಡಕ್ ಬನ್ನಿ ಸರ್. ಸರ್ ಬಂದ್ರು. ಸರ್ ನಮಸ್ತೆ. ಏನ್ ಸರ್ ಇದು? ಏನ್ ಸರ್ ಇದು? ಟೇಕನ್ ಇಲ್ಲ, ಟಕ್ಕನ್ ಇಲ್ಲ, ರೆಡ್ ಲೈಟ್ ಹಾಕೊಂಡ್ಬಿಟ್ಟವ್ರು ಇವರು. ಬನ್ನಿ ಸರ್ ಶಾರ್ಟ್ ಹೋಗೋಣ. ಯಾವಾಗ್ರಿ ಬೆಳಿಗ್ಗೆಯಿಂದ ಬಿಸ್ನೆಸ್ ಕಮಿಟ್ಮೆಂಟ್ ಅಂತ ಹೇಳ್ತಾ ಇದೀನಿ, ಶಾರ್ಟ್ ಅಂತ ಶಾರ್ಟ್. ಸರ್ ಬೆಳಿಗ್ಗೆಯಿಂದ ಇದೇ ವಿಷಯ ಹೇಳ್ತಾ ಇದ್ದಾರೆ ಸರ್. ಅಲ್ರಿ, 50,000 ರೂಪಾಯಿ ಚೆಕ್ ಕೊಡು ಅಂತ ಅದನ್ನು ನೀವು ಕೇಳಿ ನೋಡ್ರಿ. ಕೊಡ್ರಿ ಸರ್ ನೋಡಿ ಸರ್. ಬನ್ನಿ ಸರ್ ಶಾರ್ಟ್. ಅಯ್ಯೋ ಹೋಗೋಣ ಶಾರ್ಟ್. ಲೋ ಹರಿಕೃಷ್ಣ, ಮೊನ್ನೆ ಆ ಲೇಬರ್ ಆಫೀಸರ್ ಕೈಯಲ್ಲಿ ಅಷ್ಟೊಂದು ಬಯಸ್ಕೋಬೇಕಾಗಿತ್ತಾ? ನಾನ್ ನಿನ್ಗೆ ಮೊದ್ಲೇನೆ ಹೇಳ್ದೆ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೋಬಾರ್ದು ಅಂತ. ಗೊತ್ತು, ಅಂಗಡಿನಲ್ಲಿ ಮಕ್ಕಳು ಮಾಡಬಾರ್ದು ಅಂತ. ಇಲ್ಲಿ ನನ್ ತುಟಿ ನೋಡು, ಅಂಗಡಿಯಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸೋದು ಕಾನೂನಿಗೆ ವಿರೋಧ. ನಿರೋಧ? ಅಯ್ಯೋ ಹಾಳಾಗೋಗ್ಲಿ, ನಿನಗೇನೋ ಕಿವಿ ಕೇಳಿಸಲ್ಲ ಅಂತ ಆಫೀಸರು ಹುಡುಗನ್ ಮನೆ ಕಳಿಸಿ ನಿನಗೆ ಫೈನ್ ಆಗದೆ ಬಿಟ್ಬಿಟ್ಟ. ನನಗಿದೇ ಇಷ್ಟ ಆಗೋದಿಲ್ಲ ನೋಡು. ಈಗಾಗಲೇ ಕಾಂಪ್ಲೆಕ್ಸ್ ಒಳಗಡೆ ನಾನು ಕಿವುಡ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಮುಚ್ಚಿಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ರೆ ಬಿಚ್ಚಿಡೋದಕ್ಕೆ ಎಲ್ರಿಗೂ ಉತ್ಸಾಹ. ಅಯ್ಯೋ ನಿನಗ್ ಬುದ್ಧಿ ಹೇಳದ್ನಲ್ಲ, ನಾನ್ ಮೂರ್ಖ. ಮೂರ್ಖ? ನೋಡಿ, ನೀವು ಆ ಲೇಬರ್ ಆಫೀಸರ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಅವನು ಇಲ್ಲಿ ಬರೋದೇ ಲಂಚ ಕಿತ್ಕೊಳ್ಳೋದಕ್ಕೆ ಅಂತ. ಸುಮ್ಮನೆ ತುಂಬಾ ಸ್ಟ್ರಿಕ್ಟ್ ಅಂತ ಪೋಸ್ ಕೊಡ್ತಿರ್ತಾನೆ, ಕಳ್ಳನ್ ಮಗ. ಆದ್ರೂ ಈ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ತಪ್ಪು ಕಣೆ. ತಿಂಗಳು ಕೊನೆ ಅಲ್ವಾ, ದುಡ್ಡು ಕಿತ್ಕೊಳ್ಳೋದಕ್ಕೆ ಬರ್ತಾ ಇರ್ತಾರೆ. ನೀನು ನನ್ ತುಟಿ ನೋಡ್ದೇನೆ ಮಾತಾಡ್ತಾ ಇದೀಯ. ಇಲ್ಲಿ ನೋಡು, ನನಗೂ ನೋಡಿ ನೋಡಿ ಸಾಕಾಯ್ತು. ಪ್ರತಿ ತಿಂಗಳು ದುಡ್ಡು ಕೊಡೋದು ಅಂದ್ರೆ ನನಗೂ ಕಷ್ಟ ಆಗುತ್ತೆ. ಅಯ್ಯೋ ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ಗೆ ಹುಚ್ಚೆ ಹಿಡಿದು ಬಿಡುತ್ತೆ.
ಅಲ್ಲೇ ಎಲ್ಲೋ ಇದೆ ಕಣೋ, ಆದ್ರೆ ರೈಟ್ ಟರ್ನ್ ಇಲ್ಲ. 1 ಕಿಲೋಮೀಟರ್ ಹೋಗಿ ವಾಪಸ್ ಬರ್ಬೇಕಾಗತ್ತೆ. ಪಾರ್ಕಿಂಗ್ ಪ್ಲೇಸ್ ಬೇರೆ ಕಾಣಿಸ್ತಾ ಇಲ್ಲ. ನಿಲ್ಸೆ, ನೀನ್ ಕಾರ್ ತಗೊಂಡೋಗೆಲ್ಲ ನಿಲ್ಸ್ಬೇಡ, ನಾನೇ ಹೋಗ್ಬಿಟ್ಟು. ಏನ್ ಹೇಳ್ತಿದ್ಯೋ? ಒಬ್ನೇ ಹೋಗ್ತೀಯಾ? ನಾನು ಚಿಕ್ಕ ಹುಡುಗನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಕ್ಕೆ. ಕರೆಕ್ಟ್ ಟೈಮ್ ಮದುವೆ ಆಗಿದ್ರೆ ಒಬ್ಬ ಸೊಸೆ ಇಬ್ರು ಎಳೆಯಂದಿರನ್ ಕೊಡ್ತಾ ಇದ್ದೆ ಕಣೆ. ಏನ್ ಮಾಡ್ತೀಯ, ನಾನು ನೋಡಿದ ಹುಡುಗಿಯರು ಯಾರು ನನಗೆ ಇಷ್ಟ ಆಗ್ಲಿಲ್ವಲ್ಲ. ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ, ಡೈರೆಕ್ಷನ್ ಕೊಡಿ ಸಾಕು. ಡೈರೆಕ್ಷನ್ ಕೊಡ್ಬೇಕಾ? ಹಾ, ನಿನ್ಗೇನ್ ಹುಚ್ಚಿಡ್ತಿದ್ಯೇನೋ? ಅಟ್ಲೀಸ್ಟ್ ಈ ಸ್ಟಿಕ್ ತಗೊಂಡ್ ಹೋಗು, ನಿನ್ಗೆ ಹೆಲ್ಪ್ ಆಗತ್ತೆ. ಹೌದು. ನೋ ನೋ ನೋ, ನಾನು ಸ್ಟಿಕ್ ಎಲ್ಲ ಮುಟ್ಟೋದೇ ಇಲ್ಲ. ನನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ನಾನೇ ಹೋಗ್ಬಿಟ್ಟು ಬರ್ತೀನಿ. ನೀನ್ ಈ ಹಟ್ಮಾನಿ ಸ್ವಭಾವನೆ ಯಾವತ್ತೂ ಬಿಡಲ್ಲ. ನಾನು ಇವತ್ ನೋಡೇ ಬಿಡ್ತೀನಿ, ಹೋಗ್ಬಾ. ಆಯ್ತು, ಥ್ಯಾಂಕ್ ಯು. ಕೇರ್ಫುಲ್ ಆಗಿ ಹೋಗೋ. ಆಯ್ತು ಕಣ್ ಹೇಳೆ. ಬುಕ್ಕ, ನಿನ್ ಸಾಹಸಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕಣೆ. ಈ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ, ಗುರುವಾರನೂ ಕುಯ್ಯಂಗಿಲ್ಲ. ರಾಘವೇಂದ್ರ ಸ್ವಾಮಿ ಬೇಜಾರ್ ಮಾಡ್ಕೊಳಲ್ವಾ? ಅಲ್ಲೆಲ್ಲ ಚಂದ ಉಂಟಲ್ಲ. ಸಾರಿ, ಹೆಣ್ಣಿಗೆಂತ ಗಂಡಸಮ ಇಲ್ವಾ? ತೋರುದಿಲ್ವೇನು? ಗೌರಿ ಹೆಂಗೆ? ಸೂಪರ್. ಚೆನ್ನಾಗಿತ್ತು. ನಾನು ಸೂಪರ್ ರಂಗ. ಮುಂದೆ ರಸ್ತೆ ದಾಟ್ಬೇಕು, ನೆನ್ಪಿರ್ಲಿ. ಸಿಗ್ನಲ್ ಲೈಟ್ ಗ್ರೀನ್ ಆದಾಗ ಬೀಫ್ ಸೌಂಡ್ ಕೇಳಿಸುತ್ತೆ, ಅಲ್ಲಿವರೆಗೂ ಕಾಯ್ತಾ ಇರು, ಆಯ್ತಾ? ಹಾ ಆಯ್ತು. ಅರ್ಜೆಂಟ್ ಮಾಡ್ಬೇಡ್ವೋ. ಹಾ ಕಾಯ್ತೀನಿ. ಸಿಗ್ನಲ್ ಕಾಯಿ ಕಾಯಿ ಕಾಯಿ, ಬಾಳೆ ಕಾಯಿ ಕಾಯಿ ಕಾಯಿ, ಸಿಗ್ನಲ್ ಕಾಯಿ ಕಾಯಿ ಕಾಯಿ, ಸಿಗ್ನಲ್. ಥ್ಯಾಂಕ್ಸ್ ಸರ್. ಯಾಕೆ ಥ್ಯಾಂಕ್ಸ್ ಹೇಳಿದ್ರಿ? ಸಿಗ್ನಲ್ ಬಿದ್ದಿದೆ ಕಾಯಿ ಅಂದ್ರಲ್ಲ ಅದಕ್ಕೆ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಸ್ವಲ್ಪ ರೋಡ್ ದಾಡಿಸ್ತೀರಾ? ಅದಕ್ಕೆ ಏನಂತ ಹಿಡ್ಕೊಳ್ರಿ ನಂದು ಕೈ. ಹಾ, ಒಂದು ನಿಮಿಷ ಇರಿ. ಹಾ, ಸಿಗ್ನಲ್ ಬಿತ್ತು, ಬನ್ನಿ. ಹೆಂಗಸರು ಅಲ್ಲಿ ಕಚ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರ್ರಿ, ಹುಷಾರು. ಅವರೇ ಹೊಡೆದ್ರು ಟ್ರಾಫಿಕ್ನವ್ರು ನಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಅವರೇ ಹೆಂಗಿತ್ತು ನಮ್ಮ ಜರ್ನಿ? ಗ್ರೇಟ್, ಜಸ್ಟ್ ಗ್ರೇಟ್ ಕಣೋ. ನಾನು ಹೊರಡ್ತೀನಿ, ಆಲ್ ದ ಬೆಸ್ಟ್. ಈಗ ಗಾಡಿಗಳು ಇತ್ತೀಚೆಗೆ ರೋಡ್ ಮೇಲೆ ಹೋಗೋಕ್ಕಿಂತ ಫುಟ್ಪಾತ್ ಮೇಲೆ ಹೋಗೋದೇ ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯೋ ಬಿಡಿ ಸರ್, ಹಾ. ಈ ಸರ್ಕಾರನೇ 2020 ಮ್ಯಾಚ್ ಅಂತಾರ ರಾಜ್ಯ ಆಳ್ತಾ ಇರೋದು. ಇನ್ನು ಫುಟ್ಪಾತ್ ಏನು ರಸ್ತೆ ಏನು, ನಿಮ್ಗಿರೋ ಸಹಾಯ ಮನೋಭಾವನೆ ಅವ್ರಿಗೆ ಇದ್ದಿದ್ರೆ ನಮ್ಮ ದೇಶ ಯಾಕೆ ಹಿಂಗಿರ್ತಾ ಇತ್ತು? ಸೂಪರ್ ರೇ, ನಿಮ್ಗೂ ಸಖತ್ ನಾಲೆಡ್ಜ್ ಇದೆ. ಥ್ಯಾಂಕ್ ಯು ಸರ್. ಆಮೇಲೆ ಹಲೋ ಹಲೋ, ಏನ್ ಜನ ರೀ ಹೆಲ್ಪ್ ಮಾಡಿಸ್ಕೋತಾರೆ, ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ವಲ್ರಿ ರೀ. ಅದಕ್ಕೆ ಯಾರಿಗೂ ಹೆಲ್ಪೇ ಮಾಡಬಾರ್ದು. ಇನ್ನೊಂದ್ಸರಿ ಸಿಕ್ಕು ಸಿಗ್ನಲ್ ಅಲ್ಲಿ ನಿಲ್ಸೋಗ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಸ್, ಇಲ್ಲಿ ಹರಿಕೃಷ್ಣ ಅವ್ರ ಬುಕ್ ಶಾಪ್ ಎಲ್ಲಿದೆ? ಅಲ್ಲಿ ಮುಂದೆ ಇದೆ ನೋಡಿ. ಥ್ಯಾಂಕ್ ಯು. ಇವ್ರ ಸ್ಮೆಲ್ಗೆ ತಲೆ ತಿರುಗಿ ಬಿದ್ದೋಗ್ಬಿಡ್ಬೇಕು ನಾವು. ಎಕ್ಸ್ಕ್ಯೂಸ್ ಮೀ, ಏನು ಬುಕ್ಕ? ನಿಮ್ಗೆ ಯಾಕೆ ಗೊತ್ತಾಯ್ತು? ಅದನ್ನ ತಿಳ್ಕೊಳಕ್ಕೆ ಏನ್ ದಿವ್ಯ ದೃಷ್ಟಿ ಬೇಕೇ? ಆದ್ರೆ ನಾನು ಭುವನಕಾಂತ್, ನನ್ನ ತಂಗಿ ಒಬ್ಬಳಿಗೆ ಮಾತ್ರ ನನ್ನ ಬುಕ್ಕ ಅಂತ ಕರೆಯೋ ಹಕ್ಕು. ನೀವು ನನ್ನನ್ನ ಹಕ್ಕ ಅಂತ ಕರಿತಿದ್ದೀರಾ? ಆ? ರೇ ಮಿಸ್ಟರ್, ನನ್ನ ಹೆಸರು ಹರಿಕೃಷ್ಣ. ಪೂರ್ತಿ ಹೆಸರಿಂದ ಕರೀರಿ. ಓ, ನೀವೇನ ಬುಕ್ ಶಾಪ್ ಓನರು? ಹೌದು. ಏನ್ ಬೇಕು ಅಂತ ಹೇಳಿ. ಅದು ಪೇಪರ್ ಅಲ್ಲಿ ಜಾಹೀರಾತು ಹಾಕ್ಸಿದ್ರಿ, ಪ್ರಾಮಾಣಿಕ ಸೇಲ್ಸ್ ಮ್ಯಾನ್ ಬೇಕು ಅಂತ. ಅದಕ್ಕೆ ಬಂದೆ ಸರ್. ಅದು ಸ್ವಲ್ಪ ನಮಗೆ ಜಾಸ್ತಿನೇ ಇದೆ. ತಾವ್ ಯಾರ ಹತ್ರ ಮಾತಾಡ್ತಿದ್ದೀರಾ? ತಾವ್ ಇಲ್ಲಿದ್ದೀರಾ? ಈ ಹಾಳಾದ ಕಾಂಟ್ಯಾಕ್ಟ್ ಲೆನ್ಸು ತುಂಬಾನೇ ತೊಂದರೆ ಕೊಡ್ತಾ ಇದೆ. ಅದ್ ಸರಿ, ನಾನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಹಾಡ್ಬೇಕು ಅನ್ಸತ್ತೆ. ತಬಲಾ ನುಡಿಸ್ತೀರಾ? ತುಂಬಾ ತಮಾಷೆ ಮಾಡ್ತೀರಾ ಸರ್. ಮತ್ತಿನೇನ್ರಿ, ನನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ಕೇಳ್ತೀರಾ? ನಿಮ್ಮ ಅಭಿಪ್ರಾಯ ಕೇಳಿದೆ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ನಿಮ್ಮ ಅಡ್ವರ್ಟೈಸ್ಮೆಂಟು ನಾನು ಪೇಪರ್ ನೋಡಿದ್ದೀನಿ. ಆಕರ್ಷಕವಾಗಿ ಬೆಳ್ಳಗೆ ಸುಂದರವಾಗಿರುವ ನಗು ಮುಖದ ಸೇಲ್ಸ್ ಮ್ಯಾನ್ ಬೇಕು ಅಂತ. ಸರ್, ನನಗೆ ನಗೋದು ನಗ್ಸೋದು ತುಂಬಾ ಇಷ್ಟ ಸರ್. ನಗು ಸರ್ ನವರಸಗಳಲ್ಲಿ ಪ್ರಧಾನ ಸರ್. ನಗು ಸಂಜೀವಿನಿ ಸರ್. ಯಾವಾಗ್ಲೂ ನಗ್ತಾ ಇರ್ಬೇಕು ಸರ್. ನಗೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತಲ್ವಾ? ನಿಮ್ಮನ್ನು ಒತ್ತಾಯ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬಾರ್ದು. ನನಗೆ ಕೆಲಸ ಬೇಕೇ ಬೇಕು. ತಮಗೆ ಏನ್ ಬೇಕಿತ್ತು ಅಂತ ಹೇಳಿ. ನೀವು ತುಂಬಾ ತಮಾಷೆ ಮನುಷ್ಯ ಸರ್. ಸಖತ್ ತಮಾಷೆ ಮಾಡ್ತೀರಪ್ಪ ನೀವು. ಕೇಳಿದನ್ನೇ ಪದೇ ಪದೇ ಕೇಳ್ತಾ ಇದ್ದೀರಾ. ಆಮೇಲೆ ನೀವು ಪೇಪರಲ್ಲಿ ಕೊಟ್ಟಿರೋ ಜಾಹೀರಾತಲ್ಲಿ ಕೆಲಸ ಮಾಡೋರು ನಗುನಗ್ತಾ ಕೆಲಸ ಮಾಡಬೇಕು ಅನ್ನೋ ನಿಮ್ಮ ಕಾನ್ಸೆಪ್ಟ್ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಯ್ತು. ನಾನು ಯಾವಾಗ ನಗ್ತಾ ಇರ್ತೀನಿ ನೋಡಿ, ಅದಕ್ಕೆ. ಆಮೇಲೆ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಲ್ಲ, ನಿಮಗೆ ಇಷ್ಟ ಆಗೇ ಆಗ್ತೀನಿ ಅನ್ಕೊಂಡಿದ್ದೀನಿ. ಆದ್ರಿಂದ ನಾನು ಈಗಲೇ ರೆಡಿ. ನಿಮಗೇನ್ ಬೇಕಿತ್ತು ಅಂತ ಹೇಳ್ತೀರಾ ಪ್ಲೀಸ್? 7,000 ರೂಪಾಯಿ ಕೊಡಿ ಸಾಕು.
ಏಯ್, ಏನೋ ಏನೋ ಮಾತಾಡ್ತಿದ್ಯಾ? ಹಾ ಹೋಗ್ಲಿ ಬಿಡು. ಹೆಂಗಿದ್ರೆ ಏಕವಚನಕ್ಕೆ ಬಂದಿದ್ಯಾ? 6,000 ಮಾಡ್ಕೊಂಡ್ಬಿಡು ಸಾಕು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಹಲೋ, 6,000 ಕೊಡೋಕೆ ಎತ್ತ ಇಲ್ವಾ? ಸರಿ ಬಿಡಪ್ಪ, ಇನ್ನೂ ಒಂಚೂರು ಕಡಿಮೆ ಮಾಡ್ಕೊಂತೀನಿ. ಜುಗ್ಗ ಇದ್ದಂಗೆ ಅವನೇ. ಸರಿ, 5,000, ಅದಕ್ಕಿಂತ ಕಡಿಮೆ ಆಗಲ್ಲ. ತಾವ್ ಯಾರ ಹತ್ರ ಮಾತಾಡ್ತಿದ್ರಿ? ನಿನ್ನ ಹತ್ರನೇ ಮಾತಾಡ್ತಿದ್ದೀನೋ ಬೇಕುಪ್ಪ, ಏನ್ ಕಿಂಡಲ್ ಮಾಡ್ತೀಯಾ? ನನ್ನ ಮುಖ ನೋಡಿ ಮಾತಾಡು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ, ನೀನ್ ಸರಿಯಾಗಿ ಕೇಳಿಸ್ಕೊತಿಲ್ಲ ಅಷ್ಟೇ. ನಾನು ಕುರುಡ. ನೀನು ಕುರುಡನ? ಹೌದು, ನಾನು ಕುರುಡ. ನನಗೆ ಕೆಲಸ ಸಿಗುತ್ತಾ ಇಲ್ಲಿ? ನನಗೆ ಗೊತ್ತಾಗ್ಲಿಲ್ಲ, ಸಾರಿ. ಈಗ ಗೊತ್ತಾಯ್ತಲ್ಲ, ನನಗೆ ಕೆಲಸ ಸಿಗುತ್ತಾ ಇಲ್ಲಿ? ನೀನ್ ನಿಜವಾಗ್ಲೂ ಕುರುಡನ? ಓ, ಎಷ್ಟ್ ಸರಿ ನಾನು ಹೇಳೋದು ಗೂಬೆ? ನೀನೇನ್ ಕಿವುಡನ? ಹೌದು, ನಾನು ಕಿವುಡ. ಕಿವುಡನ? ಹೌದು, ನಾನು ಕಿವುಡನ. ನಿಜವಾಗ್ಲೂ ನೀನು ಕಿವುಡನ? ನಿಜವಾಗ್ಲೂ ಕಿವುಡ. ಹಾಗಾದ್ರೆ ನಾನು ಮಾತಾಡೋದು ನಿನ್ಗೆ ಹೆಂಗ್ ಗೊತ್ತಾಗುತ್ತೆ? ನೀನು ಮಾತಾಡುವಾಗ ನಿನ್ನ ಲಿಪ್ ರೀಡ್ ಮಾಡ್ತೀನಿ. ಅಂದ್ರೆ ನೀನು ಮಾತಾಡ್ತಿರ್ಬೇಕಾದ್ರೆ ನಿನ್ನ ತುಟಿ ಚಲನೆ ನಾನು ಗಮನಿಸ್ತಾ ಇರ್ತೀನಿ. ಓ, ನಾನು ಆ ಕಡೆ ಈ ಕಡೆ ತಿರ್ಕೊಂಡ್ಬಿಟ್ರೆ ನನಗೆ ಪ್ರಶ್ನೆ ಮಾಡ್ತೀಯಾ? ನಿನಗೆ ಕೆಲಸ ಬೇಕೋ ಬೇಡವೋ? ಅಯ್ಯೋ, ನೀನೇ ಅವ್ನು ಕೆಲಸ ಕೊಡಕ್ ಮುಂಜಾನೆ ಬಾಸ್ತರ ಆಡ್ತಾ ಇದೀಯಾ. ಸರಿ, ಕುರುಡ ಅನ್ಬಿಟ್ಟು ಸಿಂಪತಿ ತೋರಿಸಿ ಕೆಲಸ ಕೊಡ್ತಾ ಇದೀಯಾ? ಮುಚ್ಕೊಂಡು ಹೋಗಲೇ, ಯಾವನ ಬೇಕು ಕ್ಯಾಪ್ಟನ್ ಬೇಕು ಸಿಂಪತಿ. ನನಗೆ ಕೆಲಸ ಬೇಕಾಗಿಲ್ಲ. ಸರಿ, ಆಗಿದ್ರೆ ಬೇರೆ ಎಲ್ಲಾದ್ರೂ ನೋಡ್ಕೋಗಲ್ಲ. ಸುಮ್ನೆ ನನ್ನ ತಲೆ ತಿನ್ಬೇಡ. ಹೋಗೋ, ಸ್ವಲ್ಪ ನೆಮ್ಮದಿನಾದ್ರೂ ಸಿಗುತ್ತೆ. ಹಾ, ಈಗ ನೀನ್ ನನಗೆ ಸರಿಯಾದ ಜೋಡಿ. ಜಗಳ ಗಂಟೆ ಕುರುಡನಿಗೆ ತಾಳ್ಮೆಗೆ ಟಕ್ಕಿ ಬಿಡ. ನೀನ್ ಕರೆಕ್ಟ್ ಆಗಿ ಹೇಳ್ಬೇಕು. 5,000 ಒಪ್ಕೊಂಡಿದ್ಯಾ ತಾನೆ? 5,000 ರೂಪಾಯಿನ? ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಅದಿರ್ಲಿ, ಮೊದ್ಲು ನೀನ್ ಮ್ಯೂಸಿಕ್ ಆಫ್ ಮಾಡು. ನೀನು ಲಕ್ಷ್ಮಿ ಅನ್ನೋಳ ತುಂಬಾ ಇಷ್ಟಪಡ್ತೀಯಾ? ಲಕ್ಷ್ಮಿನ? ಹಾ, ಯಾರವಳು? ಅವಳು ನನ್ನ ಫ್ರೆಂಡು. ನಿನ್ಗೆ ಆಮೇಲೆ ಪರಿಚಯ ಮಾಡಿಸ್ತೀನಿ. ಇವತ್ ಸಂಜೆ ನನ್ನ ಕಡೆಯಿಂದ ನಿನ್ ಪಾರ್ಟಿ. ಪಾರ್ಟಿನ? ಹಾ, ನನಗಿನ್ನು 35 ಆಗಿಲ್ಲ. ಎಷ್ಟಾದ್ರೂ ಆಗಿರ್ಲಿ, ಇವತ್ ಸಂಜೆ ಪಾರ್ಕ್ ಕ್ಯೂ ಕ್ಲಬ್ ಬರೋದು ಮಾತ್ರ ಮರಿಬೇಡ. ಓಕೆ? ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ. ಛತ್ರನ? ನಿನ್ನೇನ್ ಕಿವುಡನ? ರಸಮಿಂದ ಪಾಸ್ ಕೊಡ್ತಿದ್ರ ತೊಲಗಾಚ. ಅಯ್ಯ, ನೀನ್ ಕಣ್ ಕಾಣಿಸಲ್ವಾ? ಗುಡಿ ಬಂಡೆ ದೇವ್ರು ನಿಂತಿದ್ದಲ್ಲ. ನಿನಗ್ ಕಣ್ ಕಾಣಲ್ವೇನೋ? ನೀನ್ ನೆಟ್ಕೋಗಲ್ಲ. ಅರ್ಜೆಂಟ್ ಅಂದ್ರೆ ಕೊಡ್ಸಿದ್ರಾಯ್ತು. ಬೇಗ ಬೇಗ ಹುಷಾರಾಗಿ ಬಾರೋ. ಸ್ಟೆಪ್ಸ್ ಇದೆ, ಜೋಪಾನ. ಯಾಕೋ ನಿನಗ್ ಕಣ್ ಕಾಣಲ್ವಾ? ನೀನ್ ನೆಟ್ಕೋಗೋದ್ ಕಲ್ತ್ಕೊಳಲ್ಲ. ಹೋಗ. ಹಲೋ, ನೀವು ನನಗೆ ಹೇಳ್ತಾ ಇರೋದು? ಹೌದು ಕಣಲೇ, ಕೂಡ ನನ್ನ ಮಗನೇ ನಿನಗೆ ಹೇಳ್ತಿರೋದು. ನೀನ್ ಕುರುಡ, ನಿಮ್ಮಪ್ಪ ಕುರುಡ, ನಿಮ್ ತಾತ ಧೃತರಾಷ್ಟ್ರ. ಕುರುಡು ವಂಶ ನಿಮ್ದು. ಲೇ, ಹೋಗ ಹೋಗ, ಕಂಡಿದ್ದೀನಿ. ಹೋಗಲೇ, ಹೋಗ. ಬಾರಲೇ, ಬಾರೋ ಬಾರೋ ನನ್ನ ಮಗನೇ. ಇವತ್ತು ಒಂದೇ ಹೇಳಿ ಬಾರೋ. ಇವತ್ತೇ ಹಾಲು ತುಪ್ಪ ನಿನಗೆ ಬಾರೋ. ಮತ್ತೆ ಶುರು ಮಾಡ್ಕೊಂಡ್ಬಿಟ್ಟೇನೋ? ಬಿಡೆ ಬಿಡೆ ಕೈ. ಏನಕ್ಕೆ ಜಗಳ ಮಾಡ್ತಿದ್ಯಾ? ಬಾರಲ್ಲ, ಬಾರೋ. ಅಲ್ಲಿ ಯಾರು ಇಲ್ಲ, ಬಾ ಸುಮ್ನೆ. ನನ್ನ ತಂಗಿ ಸುಳ್ಳೆಣ್ಣು ನೀನು ನುಡ್ಸೋಳು. ಹೋಗೋ. ಈಗ ನನ್ ಜೊತೆ ಬರ್ತೀಯಾ? ಇಲ್ಲೇ ಬಿಟ್ಟು ಹೋಗ್ಲಾ? ಭಾನುವಾರ ಸಿಕ್ಕ ಮಾಡ್ತೀನಿ ನನ್ನ ಮಗನೇ. ಇವತ್ತೇ ಭಾನುವಾರ, ನಡ್ಯೋ. ಸೋಮವಾರ ಸಿಕ್ಕ ಮಾಡ್ತೀನಿ ನನ್ನ ಮಗನೇ. ನಿನ್ ಜೊತೆ ಬಂದ್ರೆ ಇದೊಂದು ತಪ್ಪಲ್ಲ. ಯಾವಾಗ್ಲೂ ಇದೇ ಆಯ್ತು ನಿಂದು. ಕುರುಡ ಅಂತಾನೆ. ಮೆಟ್ಲಿದೆ, ಹುಷಾರು. ಕಾಲಿಟ್ರೆ ಗೊತ್ತಾಗುತ್ತೆ. ಬಿಡೆ ಕೈ. ಬಿತ್ತನೆ ಬೋರ್ಡ್ಗೆ? ಇಲ್ಲ, ಗೋಡೆಗೆ. ಅದೇ ಮೊದಲಿನ ಬೆಟ್ಟೆ. ಹಾ, ಈಗ ಜ್ಯೂಸ್ ಕುಡಿಯೋ ಸಮಯ. ಬನ್ನಿ. ಮಿಸ್ ಆಗೋಯ್ತು. ಅಕ್ಕ ಯಾವಾಗ ಬರ್ತಾನೆ? ಇನ್ನೇನ್ ಬರ್ತಾನೆ, ನಿನಗೆ ಇಷ್ಟ ಆಗ್ಬೋದು ಕಣೆ. ನೋಡಕ್ ಹೇಗಿದ್ದೇನೆ? ಯಾವನ ಗೊತ್ತು, ಸ್ಮೆಲ್ ಮಾತ್ರ ಸೂಪರ್. ಒಂದ್ ನಿಮಿಷ. ಗೌರಿ. ಹಾಯ್ ಗೌರಿ. ಏನು ವರಿ ಮಾಡ್ಕೋಬೇಡ ಕಣೆ. ಬುಕ್ ಅನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು, ಓಕೆನಾ? ಮತ್ತೆ ನೀನ್ ಯಾವಾಗ ಬರ್ತೀಯಾ? ಅಲ್ಲೊಬ್ರು ಬಂದ್ರು, ಅವರೇ ಅಕ್ಕ ಆಗಿರ್ಬೋದು. ಹೌದಾ? ಹಾಯ್.
ಹಾಯ್ ಬುಕ್ಕ. ಹೇ ಇವನೇ ಕಂಡ್ರೆ ನಮ್ಮ ಫ್ರೆಂಡು. ಹಲೋ ಹಾಯ್ ಚೆನ್ನಾಗವನ? ಸೂಪರ್. ಏನು ಹುಡುಗಿಯ ಜೊತೆಲಿದ್ರೆ ಕಣ್ ಕಾಣಿಸಲ್ವಾ ನಿನ್ಗೆ? ಏನ್ ಜಾಕೆಟ್ ಮೇಲೆ ಕಾಲಿಟ್ಕೊಂಡಿದ್ಯಾ? ಯಾರದು? ಇಲ್ಲ ಬುಕ್ಕ, ಇವ್ನು ಯಾರು ನನಗೆ ಬೈತಾ ಇದ್ದ ನೋಡು. ಹಿಂಗ್ ಹಿಡ್ಕೊಂಡು ಲೆಫ್ಟ್ ರೈಟ್ ಹೇಳ, ನಾನು ನೋಡ್ಕೊತೀನಿ. ಏನು ಲೆಫ್ಟ್ ರೈಟ್? ಏನು ಲೆಫ್ಟ್ ರೈಟ್ ಹೋಗ್ತಾ ಇದ್ದಾನಲ್ಲ? ಬಾರೋ ಬಾರೋ ಬಾರೋ. ಹೆಂಗೆ ನಾ ಹೊಡೆದ್ರೆ ಸಿಂಗಲ್ ಇಲ್ಲ ಡೈರೆಕ್ಟ್ ಸಿಕ್ಸರ್. ನಾನೇ ಬಾಕ್ಸರ್, ನನಗೆ ಸಿಕ್ಸರ? ಬಾಲ್ ಸಿಕ್ಸರ್ ಹೋಯ್ತಾ? ಬಾಲೆ ಕಾಣಿಸ್ತಾ ಇಲ್ಲ. ಸರಿಯಾಗಿ ನೋಡೋ. ಇಲ್ವೋ? ಅಯ್ಯಲೇ, ಬಾಲ್ ಇಲ್ಲೇ ಇದೆಯಲ್ಲೋ. ಸುಮ್ನೆ ಹೀರೋಗಳು ನೋಡಿದ್ರೆ ಮಾತ್ರ ಬಾಲ್ ಸಿಕ್ಸರ್ ಹೋಗುತ್ತೆ. ಕಾಮಿಡಿಯನ್ ನೋಡಿದ್ರೆ ಸಿಂಗಲ್ ಇಲ್ವಾ? ಅಯ್ಯಲೇ, ನೀ ಅವ್ನ ಕಾಲ್ ಮೇಲೆ ನಿಂತಿದ್ಯಾ, ಅದಕ್ಕೆ ಬಾಲ್ ಹೋಗೇ ಇಲ್ಲ, ಇಲ್ಲೇ ಇದೆ. ನೋ ಬಾಲು. ಆಕ್ಸಿಡೆಂಟ್ ಆಗಿರೋ ಕಾಲ್ ಮೇಲೆ ಕಾಲಿಟ್ಟಿದ್ಯಲ್ಲ, ಇವತ್ತಿದೆ ನಿನಗೆ. ನಮ್ಮ ಅಕ್ಕನಿಗೆ ಹೊಡಿತೀನ. ಬುಕ್ಕ, ಬಾಕ್ಸರು, ಪಂಚರು. ಸರಿಯಾಗಿ ನೋಡು. ಏನು ಅಂದೆ? ವಿಕೆಟ್ ಔಟ್. ನನ್ನ ಮಗ ನನ್ನ ಮೇಲೆ ಏನ್ ತಿಳ್ಕೊಂಬಿಟ್ಟ ನನ್ನ ಆಮೇಲೆ ಬಗ್ಗೆ ಮಾಡ್ತಾ. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನಿಂದು ತಂದೆ, ಹೊಸ ಮದ್ವೆ ಆದ ಮೊದಲನೇ ದಿನ ಸಂಕೋಚ, ನಾಚಿಕೆ, ಮದ್ವೆಣ್ಗಿತ್ತಿಗೆ ಎಷ್ಟಿರುತ್ತೆ ಗೊತ್ತಾ? ತುಟಿನೇ ಕಾಣಿಸ್ತಿಲ್ವಲ್ಲಪ್ಪ. ಮೊದಲ ದಿನ ಮೌನ, ಅಳುವೆ ತುಟಿಗೆ ಬಂದಂತೆ. ಈಗಾದ್ರೂ ಗೊತ್ತಾಯ್ತಾ ಕಿವುಡ್ರ ಕಷ್ಟ ಏನು ಅಂತ? 5 ಸೆಕೆಂಡ್ ತುಟಿ ಕಾಡ್ಲಿಲ್ಲ ಅಂತಂದ್ರೆ ಹೇಗೆ ಒದ್ದಾಡ್ತಾರೆ ಅಂತ. ಅಯ್ಯೋ, ಯಾಕ್ರಿ ಏನು ಹೇಳಲೇ ಇಲ್ಲ? ಚಿನ್ನ ಬಾಳಲ್ಲಿ ಟರಡನ್, ಚಿನ್ನ ಬಾಳಲ್ಲಿ. ಪ್ರಸ್ತುತ ದಿನ ರಾತ್ರಿ ಯಾರಾದ್ರೂ ಹಾಡು ಹೇಳ್ತಾರಾ? ಆಡು ಆಟ ಆಡು, ನೀ ಆಡಿ ನೋಡು, ಆಡಿ ನೋಡು. ತಗೊಳ್ಳಿ. ಥ್ಯಾಂಕ್ಸ್, ಥ್ಯಾಂಕ್ ಯು. ರೀ, ನಿಮ್ಮನ್ನೊಂದ್ ಮಾತ್ ಕೇಳ? ಚಿಕ್ಕದಾಗಿ ಕೇಳಿದ್ರೆ ನಾ ಉಳ್ಕೋತೀನಿ. ಮತ್ತೆ ನಿಮ್ಗೆ ಇದೇ ಮೊದಲನೇ ಅನುಭವ ತಾನೇ? ತೋ ಇಲ್ಲಪ್ಪ. ಏನು ಇಲ್ವಾ? ಯಾಕೆ ಹೇಳ್ತಿದ್ಯಾ? ನಾನು ಇದಕ್ ಮುಂಚೆ ಹಾಲು ಕುಡ್ದಿದ್ದೆ ಅಂತ ಹೇಳಿದೆ, ಅದಕ್ಕೆ ಹೇಳ್ತಾರ? ಹಾಲು ಕುಡ್ದಿದ್ರಾ? ಮೋಸ! ಕೊಡ್ರಿ ಇಲ್ಲಿ. ಅಯ್ಯೋ, ಹಾಲು ಪ್ಲೀಸ್, ಹಾಲು. ಈ ಹಾಳದ್ ಗಂಡಸ್ರೆ ಇಷ್ಟು ಬರೀ ಮೋಸ. ಜನಕ್ರಿ ಆ ಕಡೆ. ಅಯ್ಯೋ, ಯಾಕೆಲ್ಲ ಇದಾಗ್ ಮಾಡ್ದೆ? ನಾಳೆ ಬರಲೇ ಚೆನ್ನಾಗಿಲ್ವಲ್ಲ. ಮದ್ವೆಗ್ ಮುಂಚೆ ಎಲ್ಲ ಮುಗ್ದೋಗಿರುತ್ತೆ, ಎಲ್ಲನೂ ಹಳೇದಾಗಿರುತ್ತೆ. ಈ ಕತ್ತೆ ಒಳಗೆ ಏನು ಕಾಣಿಸ್ತಿಲ್ವಲ್ಲಪ್ಪ, ಏನು ಮಾಡಕ್ಕೂ ಆಗಲ್ವಲ್ಲಪ್ಪ. ಏನಪ್ಪ ಮಕ್ಳು ಈಗ? ಬೆಳತಲೇ ಎಲ್ಲ ಆಗ್ಬೇಕೇನೋ. ಹೋಗ್ರಿ, ನಂಗ್ ನಾಚಿಕೆ ಆಗುತ್ತೆ. ಅಪ್ಪ, ಬಂದಂಗಾಯ್ತು. ಚಿನ್ನ, ದಯವಿಟ್ಟು ನನ್ನ ಕಡೆ ನಿನ್ ತುಟಿ ತೋರಿಸ್ತೀಯಾ? ಛೀ, ಹೋಗ್ರಿ, ಇದಕ್ಕೇನು ಕಮ್ಮಿ ಇಲ್ಲ.
ಈಗ ಇಂಥವರೆಗೂ ನೀನ್ ಚೂಡ ಅಂತ ಅವಳು ಗೊತ್ತಿಲ್ಲ, ಹಂಗೆ ಮೇಂಟೈನ್ ಮಾಡಿದ್ಯಾ. ನಾನು ಅಷ್ಟೊಂದು ದೊಡ್ಡ ಕಲಾವಿದ ಅಲ್ಲಪ್ಪ. ಮತ್ತೆ ಇರೋ ವಿಷಯ ಒಂದಲ್ಲ ಒಂದು ದಿನ ಗೊತ್ತಾಗ್ಲೇಬೇಕು. ಸಹಜ. ನಿಜವಾದ ವಿಷಯ ಹಾ. ಒಂದು ದಿನ ಗೊತ್ತಾಗೋಯ್ತು. ಹಾ. ಅವತ್ತು ನೋಡ್ಬೇಕಾಗಿತ್ತು ಅವಳನ್ನ. ಹಾ. ಆಕಾಶ ನೋಡು. ಎಷ್ಟು ದೊಡ್ಡ ಸುಳ್ಳು ಹೇಳಿ ನನ್ನಂತ ಸುಂದರಿನ ಮದ್ವೆ ಆದ್ಯಲ್ಲೋ ಕೆಪ್ಪ. ಮಲ್ಯನ್ ಮಗ ನನ್ನನ್ನ ಕ್ರಿಕೆಟ್ ನೋಡೋದಕ್ಕೆ ಅಂತ ಕರ್ದ. ಆದ್ರೆ ಅವ್ರನ್ನೆಲ್ಲ ಬಿಟ್ಟು ನಿನ್ ಬಣ್ಣದ ಮಾತಿಗೆ ಮರಳಾಗಿ ನೀನ್ ಹಿಂದೆ ಬಂದಲ್ಲೋ. ಇಲ್ಲ ಕೆಳಗೆ ನನ್ ಮೋಸ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಇಲ್ಲ ಕೆಳಗೆ ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನ್ಗೆ ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ. ನನ್ನ ಕಿವಿ ಕೇಳಕ್ಕೆ ಅಂತ ಸುಳ್ಳು ಹೇಳಿ ನನ್ನ ಮದ್ವೆ ಮಾಡ್ಕೊಂಡಿಯಲ್ಲೋ. ನೀನ್ ಬಾ ಕೆಳಗಡೆ, ನಿನಗ್ ಸರಿಯಾಗಿ ಮಾಡ್ತೀನಿ. ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಮಾತಾಡೋದು ಒಂದು ಅರ್ಥ ಆಗಿಲ್ಲ. ಏನಾಯ್ತಣ್ಣ? ಏನಂದೆ? ಏನಾಯ್ತಣ್ಣ? ಅವಳಿಗೆ ಮೈ ಮೇಲೆ ದೇವ್ರು ಬಂದದೆ. ಈಗ ಶುರು. ಈಗ ಅವಳು ಎಲ್ಲಿದ್ದಾಳೆ? ಸುಖವಾಗಿದ್ದಾಳೆ. ಎಲ್ಲಿ? ಬದುಕೋದಕ್ಕೆ ಒಂದು ಹೊಸ ದಾರಿ ಸಿಕ್ತು. ಹಾ. ಈಗ ಅವಳು ಹಾ. ಬೆಟ್ಟದ ಗುಂಡಾಳಮ್ಮ. ಅವಳು ಭಕ್ತರ ಗ್ಯಾಂಗ್ ಜೊತೆ ಹಾ. ಊರಾಚೆ ಇದೆಯಲ್ಲ ಕರಿಬೆಟ್ಟ, ಹಾ. ಅಲ್ಲಿಗ ಬೆಟ್ಟದ ಗುಂಡಾಳಮ್ಮ. ಕರಿ ಬೆಟ್ಟದ ಗುಂಡಾಳಮ್ಮ ನಿನ್ ಹೇಳ್ತೀನ? ಹೌದು. ಯಾಕೆ? ಓಂ ಶಕ್ತಿ. ಏನೋ ಅಂದೆ. ಗುಂಡಾಳಮ್ಮ. ಗುಂಡಾಳಮ್ಮ ತುಂಬಾ ಪವರ್ಫುಲ್. ಅವಳು ಕಣ್ಣಿಲ್ದಿರೋರ್ಗೆ ಕಣ್ಣು, ಕಿವಿ ಇಲ್ದಿರೋರ್ಗೆ ಕಿವಿ, ಮಾತ್ ಬರ್ದಿರೋರ್ಗೆ ಮಾತು, ಹೀಗೆ ಪವಾಡಗಳ ಮೇಲೆ ಪವಾಡ ಮಾಡ್ತಾನೆ ಇರ್ತಾಳೆ. ಮೂಗಿಲ್ದವ್ರಿಗೆ ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ಏನು? ಇಲ್ಲಿ ಮುಹೂರ್ತ ಆಗೋ ಸಿನಿಮಾಗಳೆಲ್ಲ ಸೂಪರ್ ಹಿಟ್. ಓಹೋ. ಹೌದ್ ಕಣೋ. ನಮ್ ರಾಜಕಾರಣಿಗಳು ಆಗಾಗ್ ಬಂದು ನಿಂಬೆ ಹಣ್ಣು ತಗೊಂಡು ಹೋಗ್ತಿರ್ತಾರೆ. ಕುಂಬಳಕಾಯಿ ಚೇಷ್ಟೆ ಮಾಡ್ಬೇಡ್ವೋ. ಆಯ್ತು ನೋಡಿ. ಯಾವ್ದೋ ಚಾನೆಲ್ ಅವ್ರವ್ಳಿಗೆ ಭವಿಷ್ಯ ಹೇಳಕ್ ಕರ್ದಿದಾರಂತೆ. ಓಹೋ, ಹಂಗಾರಿನ ಮೇಲೆ ಫೇಮಸ್ ಆಗ್ಬಿಡ್ತಾಳ ಅವಳು. ನೀನು ಅಷ್ಟೇ ನಂಬಿಕೆಯಿಂದ ಕೇಳ್ಕೊ, ಖಂಡಿತ ಕಂಡ್ ಬರುತ್ತೆ. ನೀನು ಸರ್ವನಾಶ ಆಗಿ ಹೋಗ್ತೀಯಾ. ತಪ್ಪಾಯ್ತು ಶಂಕುಡಮ್ಮ. ಈಗ ಹೇಳ್ತಾ ಇದ್ದೀನಿ, ಬರ್ದಿಟ್ಕೊಂಡ್ಬಿಡು. ಹೋಗು. ತಪ್ಪಾಯ್ತು. ಗುಂಡಾಳಮ್ಮ ನನ್ಗೆ ಆಶೀರ್ವಾದ ಮಾಡಿ. ನಮಸ್ಕಾರ ಮಾಡೋ. ನಮಸ್ಕಾರಮ್ಮ. ಈ ಕಡೆ. ನಮಸ್ಕಾರ. ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಏಯ್ ದರಿದ್ರದವಳೆ, ಚೂಡಿದಾರ್ ಹಾಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ಬಂದಿದ್ಯಾ ಮೂರ್ಖಳೆ? ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬರಕ್ ಆಗ್ಲಿಲ್ವಾ ನಿನ್ಗೆ? ನೋಡ್ತಾ ಇರು, ಈ ಕ್ಷಣದಿಂದ ನಿನ್ ಬ್ಯಾಡ್ ಲಕ್ ಹಾಳಾಗ್ ಹೋಗಿದೆ. ಅಯ್ಯಪ್ಪ ಸ್ವಾಮಿಯೇ. ಏಯ್ ಅಯ್ಯಪ್ಪ, ನಿಮ್ಮಂತವ್ರು ಅಡಿಗೆ ಮನೆಗೆ ನೈಟಿ ಹಾಕೊಂಡು ಹೋಗೋದ್ರಿಂದಾನೇ ಜಪಾನ್ ಅಲ್ಲಿ ಭೂಕಂಪ ಸುನಾಮಿ ಆಗ್ತಾ ಇರೋದು. ಅಲ್ಲ, ಹೆಣ್ಮಕ್ಳು ನೈಟಿ ಹಾಕೊಳ್ಳೋದಕ್ಕೂ ಜಪಾನ್ ಅಲ್ಲಿ ಭೂಕಂಪ ಸುನಾಮಿ ಆಗೋದಕ್ಕೂ ಏನ್ ಸಂಬಂಧ ತಾಯಿ? ನಮ್ಮ ಅಣ್ಣನ ಕಣ್ ಕಾಣ್ಲಿ, ಅವ್ನ್ಗ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ ಬಂದ್ರೆ ನೀವ್ ಹೀಗೆಲ್ಲ ಬೈತೀರಲ್ಲ. ನಿಮ್ಮ ಅಣ್ಣನ್ ಟಿವಿಲೆಲ್ಲ ಹೀಗೆ ಆಶೀರ್ವಾದ ಮಾಡೋದು. ನಾನ್ ಮಾಡಿದ್ರೆ ಏನ್ ತಪ್ಪು? ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ವಾರಕ್ಕೊಂದ್ಸಲ ದೇವ್ರ ಬತ್ತಿ ಇಟ್ಟು ಹರಳಿನ ದೀಪ ಹಚ್ಚಿ, ಅವಾಗೆಲ್ಲ ಸರಿ ಹೋಗುತ್ತೆ. ಲೋಕಲ್ ದೇವಸ್ಥಾನ ಎಲ್ಲ ಬೇಡ, ತಮಿಳ್ನಾಡಿಗೆ ಹೋಗು. ಡೋಂಟ್ ವರಿ ಮಾಡ್ಕೋಬೇಡಿ. ರೈಟ್ ಹೇಳಿ. ಆಯ್ತು ತಾಯಿ. ಹೇಳಿ ಸ್ವಾಮಿ. ಓಂ ಶಕ್ತಿ. ತಾಯಿ ಮುಚ್ಕೊಂಡ್ ಬಾರೋ. ನಿಂಬೆಣ್ಣೆ ಕೊಡ್ಲಿಲ್ಲ? ಬುಕ್ಕ, ನನ್ನ ಹಣೆ ಬರಕ್ಕೆ ನೀನ್ ಯಾಕೋ ಅಳ್ತೀಯ? ಬಿಡ ಬಿಡ ಬಿಡ. ಮತ್ತೆ ಹೋಗಿ ಹೋಗಿ ಅವಳು ಕಾಲಿಡ್ನಲ್ಲ. ಯಾರ ಕಾಲು? ನಿನ್ ಹೆಂಡತಿ ಕಾಲು. ಪ್ರಪಂಚ ತುಂಬಾ ಚಿಕ್ಕದು ಕಣೋ. ಇಲ್ಲಿ ಯಾರು ಯಾರ ಕಾಲ್ನ ಹಿಡಿತಾರೋ, ಯಾರು ಯಾರ ಕಾಲ್ನ ಎಳಿತಾರೋ ಒಂದು ಗೊತ್ತಾಗೋದೇ ಇಲ್ಲ. ಎಲ್ಲ ಸರಿ ಇರೋರೆ ತುಂಬಾ ಮೋಸ ಹೋಗೋದು, ತುಂಬಾ ಮೋಸ ಮಾಡೋದು. ಕರೆಕ್ಟ್ ಆಗಿ ಹೇಳಿದೆ. ಆಸ್ತಿ ಇರೋರ್ಗೆ ದುರಾಸೆ ಜಾಸ್ತಿ. ಇವ್ರೆಲ್ಲರಿಗೂ ಹೋಲ್ಸಿದ್ರೆ ನಾವೇ ವಾಸಿ ಕಣ. ದುಡಿದು ತಿಂತೀವಿ. ಆದ್ರೆ ಅಕ್ಕ, ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿ ಸಾಯ್ಬೇಕು ಕಣ. ಯಾರಿಗೇನು ನಾವು ಕಡಿಮೆ ಇಲ್ಲ ಅಂತ ಪ್ರಪಂಚಕ್ಕೆ ಸಾರಿ ತೋರಿಸ್ಬೇಕು. ನೋಡೋ, ನಾನು ಏನ್ ಸಾಧಿಸ್ತೀನೋ ಬಿಡ್ತೀನೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ಯಾರಿಂದನೂ ಮೋಸ ಹೋಗ್ಬಾರ್ದು ಅಷ್ಟೇ. ನೀನೇ ನಂಗೆ ಸರಿಯಾದ ಜೋಡಿ. ನೀನ್ ನನ್ನ ಜೊತೆಲಿ ಇದ್ರೆ ಸಾಕು. ಬಾ ತೊಪ್ಕ ಬಾ. ಬಾ. ಓ ಪಾಪಣ್ಣ ಬರ್ರಿ. ಏನ್ರಿ ನಮ್ಮ ಪರಿಸ್ಥಿತಿ? ಅಡ್ಕೋತ್ನಾಗ ಸಿಕ್ಕ ಅಡಿಕೆ ಹಂಗ ಆಗಿವ್ ನಾವು. ಅಲ್ಲ, ಅವ್ SP ನಮಗ್ ಕೇಳ್ತಾನ, ನಾ ಏನು ಉತ್ತರ ಹೇಳಿ ಅಂತ. ಇದಕ್ಕೇನಾರು ಹೇಳ್ರಿ ಇದ್ರ ಬಗ್ಗೆ. ಮ್ಯಾಟ್ರು ಬಹಳ ಕನ್ಫ್ಯೂಷನ್ ಅಲ್ಲಿ ಇದೆ ಸರ್.
ಅಕ್ಕ ಅಲಿಯಾಸ್ ಹರೇಕೃಷ್ಣ ಹಾ. ಅವನಿಗೆ ಕಣ್ ಕಾಣಿಸುತ್ತೆ, ಹಾ. ಕಿವಿ ಕೇಳಿಸಲ್ಲ, ಹಾ. ಆದ್ರೂ ಆ ಹುಡುಗಿ ನೋಡಿಲ್ಲ. ಇನ್ನ ಬುಕ್ಕ ಅವನಿಗೆ ಕಣ್ ಕಾಣಿಸಲ್ಲ, ಹಾ. ಕಿವಿ ಕೇಳಿಸುತ್ತೆ, ಹೌದು. ಗುಂಡಿನ ಶಬ್ದನ ಕೇಳಿಸ್ಕೊಂಡಿದ್ದಾನೆ ಸರ್. ಅಲ್ಲ ಕಣೆ, ನಾ ಏನ್ ಹೇಳಕತ್ತೀನಿ ಅಂತಂದ್ರೆ ಆ ಕಿವುಡ್ಗೂ ಕಣ್ಣು ಕಾಣುದಿಲ್ಲೇನು, ಅವ ಯಾಕ ಆ ಹುಡುಗಿ ನೋಡಿಲ್ಲ ಅಂತೀನಿ. ಸರ್ ಆ ಸಮಯದಲ್ಲಿ ಅವನ್ ಪುಸ್ತಕ ನೋಡ್ತಿದ್ದ ಸರ್. ಓಹೋ, ಪಾಪ ಸರ್, ಅವ್ರನ್ನ ಬಿಟ್ಬಿಡೋಣ. ಆ? ಏ ಬಿಡು, ಆಯ್ತ್ ಸರ್, ಆಯ್ತ್ ಸರ್. ಯಾರು ಬೇಡಂತಾರೆ. ಬಡಿ ಸರ್, ಬಡಿ ಮಾಡ್ರಿ, ಸರ್. ಇದ್ರಾಗ ಹೇಳಿ ಸರ್. ನೀವು ವಾಲಂಟಿಯರ್ ರಿಟೈರ್ಮೆಂಟ್ ಬರ್ಕೊಡ್ರಿ. ಡಿಪಾರ್ಟ್ಮೆಂಟ್ ಅವ್ರಿಗೂ ಒಂದ್ ಸ್ವಲ್ಪ ರೊಕ್ಕ ಕೊಡ್ತಾರೆ, ಅದನ್ನ ತಗೊಂಡೋಗಿ ನಿಮ್ಮ ಹಳ್ಳ್ಯಾಗ ಜನರು ಸೇವೆ ಮಾಡ್ಕೊಂತೀರ್ರಿ ಅಂತ. ಏ ಪಾಪಣ್ಣ, ನಿಮ್ಮ ಹಿರಿಯರು ನಿಮಗೆ ಬರಬ್ಬರಿ ಹೆಸರು ಇಟ್ಟಾರ ನೋಡ್ರಿ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ರೀ. ಇಲ್ಲಿ ಅಪ್ಪ ಎಣ್ಣ ಪಾಪ ಕರ್ಮ ಇವೆಲ್ಲ ನಡೆದಿಲ್ಲ. ಸ್ಟ್ರಾಂಗ್ ಆಗಿರ್ಬೇಕು ನಮ್ಮಂಗ. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ, ಹೂವ ಕೊಡ್ಬೇಡಿ ಪ್ರೀತಿ. ಏಯ್. ಲೇ ಮಗನ, ಲೇ ನಿನಗೆ ಹೇಳೋದ ಏನಿದೆ, ನಿಮ್ಮ ಅಚ್ಚ ಮನಿ ಮಾಡಿ ಹೆಣ್ಣು ಕಡ್ದಾಗ ನಿದ್ದೆ ಹೊಡ್ಯಾಕತ್ತೇಳ ಮಗನ. ಆ ಕಾಂಪ್ಲೆಕ್ಸ್ನಾಗ ಮಾಡ್ರ ಆದಾಗ ಕಾಲಿಗೆ ಟ್ಯಾಟೂ ಹಾಕೊಂಡು ಕೆಂಪು ಶೂ ಹಾಕೊಂಡು ಆ ಹುಡುಗಿ ಅಲ್ಲಿದ್ಲೇನು? ಆ ಹುಡುಗಿ ಅಲ್ಲಿದ್ಲೇ? ಎಕ್ಸ್ಕ್ಯೂಸ್ ಮೀ, ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಇಲ್ಲ, ಕಾಡಿನಾಗಿರೋ ಕಾಡುಗಳಿಗೆ ಭವಿಷ್ಯ ಕೇಳಾಕತ್ತೀನಿ. ಎಣ್ಣೆಯಲ್ಲಿ ಹಾಕ್ಲಿ, ಬತ್ತಿಯಲ್ಲಿ ಹಚ್ಚಲಿ, ದೀಪ ಎಲ್ಲಿ ಅಂಟಿಸ್ಲಿ ಅಂತ. ಲೇ ನಾನ್ ಸಣ್ಣ ಮಗನ, ನಿನಗ ಕೇಳೋದ್ಲೆ ಆ ಹುಡುಗಿ ಅಲ್ಲಿ ಇದ್ದಾನ? ಅವಳಿದ್ಲಾ ಇಲ್ವಾ? ಯಾರು? ಆ ಹುಡುಗಿ ಲೇಪ. ನನಗೆ ಹುಡುಗಿ ವಾಸನೆ ಬಂತು. ವಾಸನೆ ಬಂತ? ಅಲ್ಲಲ್ಲಿ ಗಂಡಸರು ಬೇರೆ ವಾಸನೆ, ಹೆಣ್ಮಕ್ಳು ಬೇರೆ ವಾಸನೆ ಇರ್ತೈತೇನೆ. ಹಾ. ಏನ್ ಪೊಲೀಸ್ ಡಾಬರ್ ಮೇಲೆ ನಾಯಿ ಏನ್ ಮಗನ ಮೂಸ್ ನೋಡಿ ವಾಸನೆ ನೋಡಾಕ್ನಿ? ಲೇ ಆ ಹುಡುಗಿ ವಾಸನೆ ಹೆಂಗ್ ಮತ್ಲೇ ಈಗ? ಪರ್ಫ್ಯೂಮ್ ವಾಸನೆ ಸರ್, ಆದ್ರೆ ನಂಗೆ ಕಣ್ ಕಾಣಲ್ಲ. ನೋಡ್ಲೇ ತಮ್ಮ, ನಮಗ್ ಪ್ರತ್ಯಕ್ಷವಾಗಿ ನೋಡಿರೋ ಸಾಕ್ಷಿ ಬೇಕ. ನನ್ನ ಮಗನ ನಿನಗ್ ಬ್ಯಾರೆ ತರ ವಿಚಾರಿಸ್ತೀನಿ. ಲೇ ತಮ್ಮ, ನೀ ಹೇಳೆ, ಅಲ್ಲೇ ಮಡ್ರ ಜಾಗದಾಗ ಕೆಂಪು ಶೂ ಹಾಕೊಂಡು ಟ್ಯಾಟೂ ಹಾಕೊಂಡು ಹುಡುಗಿ ಇದ್ದೇನು? ಲೇ ನಿನಗ ಕೇಳಾಕತ್ತೀನಿ, ಏನ್ ಪ್ರೈವೇಟ್ ರೂಮ್ನಾಗ ಕರ್ಕೊಂಡೋಗಿ ಕೇಳ್ಬೇಕ? ಸರ್, ಅವನಿಗೆ ಕಿವಿ ಕೇಳಿಸಲ್ಲ, ನೀವು ಅವ್ನ ಮುಂದೆ ಬಂದು ಮಾತಾಡ್ಬೇಕು. ನೀವೊಬ್ಬ ಕುರುಡ, ಇವೊಬ್ಬ ಕಿವುಡ, ಏನು ಬಡ್ಕೊಂಡು ಸಾಯೋದ್ಲೆ ನಾವು? ಥು. ಲೇ ತಮ್ಮ, ಮಡ್ರ ಜಾಗದಾಗ ಟ್ಯಾಟೂ ಹಾಕೊಂಡು ಕೆಂಪು ಶೂ ಹಾಕೊಂಡು ಹುಡುಗಿ ಇದ್ಲ ಅಥವಾ ಇಲ್ಲ, ಅದು ನನಗೆ ಗೊತ್ತಾಗಬೇಕು. ನೀವು ಸೀರಿಯಸ್ ಆಗಿ ಕೇಳ್ತಾ ಇದ್ದೀರಾ? ಹೌದು, ನಾ ಸೀರಿಯಸ್ ಆಗಿ ಕೇಳಾಕತ್ತೀನಿ. ನಟ್ಟು ನಡು ಸಿಟಿ ಒಳಗ ಆಡ ಆಗ್ಲಿ ಮರ್ಡರ್ ಆಗಿತ್ತಿ, ಜನ ಬೆಚ್ಚ ಬಿದ್ದಾರೆ, ಡಿಪಾರ್ಟ್ಮೆಂಟ್ ಅವ್ರು ತಲೆ ಕೆಡಿಸ್ಕೊಂಡಾರ. ಆ ಮರ್ಡರ್ ಬಗ್ಗೆ ನೀ ಏನ್ ನೋಡ್ತಿ ಅದನ್ನ ಕರೆಕ್ಟ್ ಆಗಿ ಹೇಳು. ಸರ್, ಅವನು ನಿಮ್ ಲಿಪ್ ರೀಡ್ ಮಾಡ್ಬೇಕು, ಅಂದ್ರೆ ನಿಮ್ ತುಟಿ ನೋಡ್ಬೇಕು. ನೀವು ಸ್ವಲ್ಪ ನಿಧಾನವಾಗಿ ಮಾತಾಡಿ ಸರ್. ಓ ಹಂಗೇನ? ಹೌದು. ಮರ್ಡರ್ ಆದ ಜಾಗದಲ್ಲಿ ಒಬ್ಬ ಹುಡುಗಿ ಇದ್ದಳ? ಹೌದು, ಅಲ್ಲಿ ಒಬ್ಬಳು ಹುಡುಗಿ ಇದ್ದಳು. ಏ ಹಿಂಗ್ಯಾಕ್ ಮಾತಾಡಕತ್ತಾನ್ಲೇವ? ಯಾಕೆಂದರೆ ಅವನು ಕಿವುಡ, ಮೂಗ ಅಲ್ಲ. ಹೊಗ್ಗ ಇವನ ಇರದವಳು. ಲೇ ತಮ್ಮ, ಆ ಹುಡುಗಿ ಬಗ್ಗೆ ಏನಾರು ಹೇಳಕ್ಕಾಗುತ್ತಾ? ಆ ಹುಡುಗಿ ಕಾಲ್ಗಳು ತುಂಬಾ ಸುಂದರವಾಗಿದ್ವು. ಅಂಥ ಕಾಲ್ಗಳನ್ನ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ. ಹೌದು, ಅವಳ ಮೈಯಿಂದ ಗಮ್ಮಂತ ಪರಿಮಳ ಬರ್ತಾ ಇತ್ತು. ನೀ ಸುರು ಹಚ್ಕೊಂಡೆ ಹೇಗೆ? ಲೇ ನಿಮ್ಮ ಇಬ್ಬರ ಒಳಗೆ ನೀ ಏನು ನೋಡಿಲ್ಲ, ಎಲ್ಲ ಕೇಳಿಸ್ಕೊಂಡಿದಿ. ಇವ ಎಲ್ಲ ನೋಡ್ಯಾರ, ಏನು ಕೇಳಿಸ್ಕೊಂಡಿಲ್ಲ. ಹಕ್ಕಿಗತ್ತೆ ಏನಪ್ಪಾ ಅಂತಂದ್ರೆ, ರೇಸ್ ಕೋರ್ಸ್ನಾಗ ಬುಕ್ಕಿ ಇದ್ನಲ್ಲ ಸತ್ತ ಅಜಯ್ ಜೇಬ್ನ್ಯಾಗ ನಿನ್ನ ಗೆಳೆಯ ಭುವನಕಾಂತ 5,000 ರೂಪಾಯಿ ಕೊಡ್ಬೇಕಂತ ಚೀಟಿ ಬರೆದಿಟ್ಟಿದ್ದ. ಇವನಂತ್ಯಾಗ ದುಡ್ಡು ಇರಲಿಲ್ಲ. ನಿನ್ನ ಕಣ್ಣು ಕಾಣ್ತಾವಲ್ಲ, ಗನ್ ತಗೊಂಡಿಲ್ಲ ಸತ್ತು ಬಿದ್ದಿರೋ ಅಜಯ್ಗ ಡಮ್ ಡಮ್ ಅಂತೇಳಿ ಗುಂಡು ಹರಿಸಿ ಶೂಟ್ ಮಾಡಿದಿ. ಹೆಣಕ್ಕೆ ಯಾರು ಸರ್ ಡಮ್ ಡಮ್ ಅಂತ? ಸಾಕ್ ಸುಮ್ನಿರ್ರೆ, ಯಾಕೆ ತಿಳಿದಿದ್ದಿ ನಮಗ? ಏ ಪಾಪಣ, ಇವ್ರು ಕರ್ಕೊಂಡು ಹೋಗಿ ಫೋಟೋ ತೆಗಿಸಿ, ಫಿಂಗರ್ ಪ್ರಿಂಟ್ ತೆಗಿಸಿ, ಅದು ಮುಂದೆ ಏನು ಮಾಡೋದು ಮಾಡ್ರಿ ಎತ್ತಾಗ. ನಾ ಎಲ್ಲಿ ಸಿಗಾಕೊಂಡಿದ್ದೆ ಮರ? ಬುಕ್ ಶಾಪ್ ಓನರ್ ಜೊತೆ ಅಜಯ್ ಏನೋ ಮಾತಾಡ್ತಿದ್ದ. ಹಾಗಾದ್ರೆ ಅವ್ನು ನೀನ್ ನೋಡಿರ್ತಾನೆ, ಗುರ್ತಿಡಿದ್ರೆ ಏನ್ ಮಾಡೋದು? ನೋ ವೇಸ್, ಅವ್ನಂಗ್ ನೋಡ್ಲೇ ಇಲ್ಲ. ಒಬ್ನಿಗೆ ಕಿವಿ ಕೇಳಿಸಲ್ಲ, ಇನ್ನೊಬ್ನಿಗೆ ಕಣ್ ಕಾಣಿಸಲ್ಲ. ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ನಾನ್ ಕಾಂಪ್ಲೆಕ್ಸ್ ಓನರ್ ಜೊತೆ ಎಲ್ಲ ವಿಚಾರಿಸಿದ್ವಿ. ನನ್ನ ಜೀವನದಲ್ಲಿ ಪೊಲೀಸ್ ಸ್ಟೇಷನ್ನೇ ನೋಡಿರ್ಲಿಲ್ಲ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಸಿ ಕೈಯಲ್ಲಿ ಸ್ಲೇಟ್ ಹಿಡಿಯೋ ಲೆವೆಲ್ ತಂದ್ಬಿಟ್ಟಿ ಅಲ್ಲಿ. ಬಿಸಾಕೋ ಬಿಸಾಕೋ ಅಂದ್ರೆ ಕೈನ ಗನ್ ಹಿಡ್ಕೊಂಡು ಪೋಸ್ ಕೊಡ್ತಿದ್ ನಾನಾ? ಕ್ಯಾಪ್ ನನ್ ಮಗನ್ ತಗೊಂಬಂದು ಕ್ಯಾಮ್ರಾ ನೋಡ್ರೆ
ಬುಕ್ಕ ಯಾವಾಗ ಬಿಡ್ತಾರಂತ ನಿಮ್ನ? ಯಾವನು ಗೊತ್ತಾ ರೀ ಸರಿಯಾಗಿ ನಿಂತ್ಕೊಳ್ರಿ. ಬೆಳಿಗ್ಗೆ ತಿಂಡಿ ತಿಂದಿದ್ದ? ಕಾಲ್ ಸೂಪ್ ತಂದ್ಕೊಡಿ ಅಂದ್ರೆ ಖಾಲಿ ದೋಸೆ ತಂದ್ಕೊಡಿ. ರೀ ಭುವನಕಾಂತ್, ಹಾ. ನಿಮ್ ಫ್ರೆಂಡ್ ಈ ಕಡೆ ನೋಡಕ್ ಹೇಳ್ರಿ. ಆ ಕಡೆ ಅಂತ ನೋಡು. ಪ್ಲೀಸ್ ಹಾಗೆ ಸ್ಟಡಿಯಾಗಿ ನಿಂತ್ಕೊಳ್ಳಿ. ಬಾಯಿ ಮುನ್ನಾಕ, ನೀನ್ ಯಾಕೋ ಬುಕ್ಕಿ ಅಜಯ್ ಹತ್ರ 5,000 ರೂಪಾಯಿ ಸಾಲ ತಂದಿದ್ದೆ? ಅಯ್ಯ ನಾನೇನೋ ಮಾಡ್ಲಿ, ಎಲ್ಲ ರಾಧಿಕನ ಮಹಿಮೆ. ಶಿಟ್, ಆಗಲ್ಲ, ನನ್ನಿಂದ ಆಗಲ್ಲ. ಹ. ರೀ ಲಿಂಗಪ್ಪ, ಲೇ ಅಕ್ಕ, ಲೇಡಿ ಯಾಕೆ ಹಂಗೆ ಕಿರ್ಚ್ಕೊಂಡ್ಲು? ಗೊತ್ತಿಲ್ಲಪ್ಪ, ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ರೀಲ್ ಖಾಲಿ ಔಟ್ರು, ಅದಕ್ಕೆ ನಾನ್ ನೀನೇನೋ ಮಾಡಿದ್ಯಾ ಅನ್ಕೊಂಡೆ. ಏನೋ ಅಂದೆ? ಡೇಟ್ ಹಾಕಿ ಕೊಡಕ್ ಹೇಳಪ್ಪ. ಆತ್ರಿ ಸಣ್ಣ ಕೊಡ್ರ. ಅಯ್ಯೋ ರಾಮ, ಏನ್ರಿ ಇದು? ಚಳವಳಿ ನಿಂತ ರೈತರನ್ನ ದಂಡ ಕೊಟ್ಟಿಗೆಲಾಗ್ದಾಗ ಕೂಡ್ಸಿದ್ರಲ್ರಿ, ಏನ್ರಿ ಇದು? ನಾ ಏನ್ ಮಾಡಕ್ ಆಕೈತ್ರಿ? ದೊಡ್ಡ ಆಫೀಸರ್ ಹುಕುಂ ಕೊಟ್ಟ ಮ್ಯಾಗ ಮಾಡಬೇಕಾಕೈತಿ. ದೊಡ್ಡ ಆಫೀಸರ್ ಹ್ಞೂ ರೀ. ಸರ್ವಿಸ್ ನಲ್ಲಿದ್ದಾಗ ನಾನೇ ಅವನ್ನ ಈ ಜಾಗದಲ್ಲಿ ತಂದು ಕೂರಿಸಿದ್ದು. ಈ ತರ ಎಲ್ಲ ಹೇಳ್ಕೊಡ್ತಾನ ಅವನು ರೈತರನ್ನ ಬಿಡ್ರೆ. ನೋಡ್ರಿ ಗೌಡ್ರೆ, ರಸ್ತೆ ತಡೆ ಮಾಡೋದು, ಬಸ್ಸಿಗೆ ಕಲ್ಲೋಗೋದು, ರೈಲ್ ನಿಲ್ಸೋದು ಇವೆಲ್ಲ ಮಾಡಿದ್ರೆ ಬಂಧಿಸ್ಬೇಕಂತೇಳಿ ಆರ್ಡರ್ ಐತಿ. ಇವ್ರಿಗೆ ರಸ್ತೆ ಮಾಡಕ್ ಯಾರೀ ಪರ್ಮಿಷನ್ ಕೊಟ್ರು? ಸರ್ವೆ ನಂಬರ್ 56 ಡಾಕ್ಯುಮೆಂಟ್ಸ್ ಇಲ್ಲಿದೆ ನೋಡ್ರಿ. ಏಪ್ಪ ಪಾಪಣ್ಣ, ಈ ಮುದುಕ ಶಾವ್ಗಿ ತಿನ್ನಾಗ ಎಳಿ ಎಳಿ ಆಗಿ ನನ್ನ ತಲೆಯನ್ನು ಬ್ರೇನ್ ತಿನ್ನಾಕತ್ತಾನಪ್ಪ. ನಿನ್ನ ಕೈ ಮುಗಿತೀನಿ, ಎಲ್ಲಾರನ್ನು ಬಿಟ್ಟು ಕಳಿಸು. ಸರಿ ಸರ್. ನಿಮಗೆ ಲಾಸ್ಟ್ ವಾರ್ನಿಂಗ್, ರಸ್ತೆ ತಡೆ ಬಚ್ಚಿಗೆ ಕಲ್ಲಿಗಿಲ್ಲಿ ಏನಾದ್ರೂ ಒಗದ್ರಿ ಯಾರಪ್ಪಗೂ ಕೇಳೋದಿಲ್ಲ. ಎಳದ್ ತಂದು ಒಳಗೆ ಹಾಕೋದಷ್ಟ ಡ್ಯೂಟಿ ನಮ್ಮದು. ಬನ್ನಿ. ಯಾರಿಗೂ ಜೈಕರ್ ಆಗ್ತಾವ್ರೆ. ಈ ಬುಕ್ಕ, ಈಗ ನಾವಿಲ್ಲೇ ಇದ್ರೆ ಪೊಲೀಸ್ನವರು ನಮ್ಮನ್ನ ಕೊಲೆ ಕೇಸಲ್ಲಿ ಫಿಟ್ ಮಾಡೋದು ಗ್ಯಾರಂಟಿ. ಅಥವಾ ಬೇಲ್ ಸಿಕ್ತು ಅಂತ ಕೊಲೆಗಾರ ಜೊತೆ ಇದ್ರೆ ಕೊಲೆಗಾರ ಜೊತೆಲಿ ಇರ್ಬೇಕಾಗತ್ತೆ. ಎರಡೂ ಡೇಂಜರ್. ಈಗ ನೀನು ಒಪ್ಪೋದಾದ್ರೆ ಅದಕ್ಕೊಂದು ದಾರಿ ಇದೆ. ಹಾ ಗೊತ್ತಾಯ್ತು. ನಾವು ಅವ್ರ ಜೊತೆಲಿ ಅಭ್ಯಾಸ ಆಗ್ಬಿಡೋಣ. ನನ್ನ ಮಗ ನೀನು. ಅದು ಕಾಲ್ ಸೂಪೆ ಕೊಡ್ಲಿ. ಬನ್ರಿ ಬನ್ರಿ. ನಾನು ದೆಹಲಿಲಿ ಮಂತ್ರಿ ಆಗಿದ್ದಾಗ ಕರ್ನಾಟಕದ ರೈತರಿಗೆಲ್ಲ ಮುದ್ದೆ ಊಟ ಹಾಕಿಸ್ತಾ ಇದ್ದೆ. ನಮ್ಮ ರೈತರು ಬೆಳೆದ ರಾಗಿಯಿಂದ. ಯಾವ ಹೊಸ ವಿಚಾರ ರೀ ಗೌಡ್ರೆ? ನೀವು ಮುದ್ದೆ ಉಣಿಸಿದ್ದು ಗೊತ್ತೈತಿ, ಸ್ಟೇಜ್ ಮ್ಯಾಗ ನಿದ್ದೆ ಮಾಡಿದ್ದು ಗೊತ್ತೈತಿ. ಯಾವುದೇ ಫಂಕ್ಷನ್ಗೆ ಹೋದ್ರು ತಲೆ ಮ್ಯಾಗ ಕೈ ಇಟ್ಕೊಂಡು ಸಂಪಾಗಿ ನಿದ್ದೆ ಮಾಡ್ತೀರಪ್ಪ. ಎಲ್ಲ ಪೇಪರ್ನಾಗ ಓದಿವಲ್ರಿ. ಅಯ್ಯೋ ರಾಮ, ಇವ್ರ ಹತ್ರ ಏನ್ ಮಾತು? ನಡೀರೋ. ಯಾವನ ರೋಡಲ್ಲೆಲ್ಲ ಗೋಡೆ ಅಲ್ಲೇ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಯಾರ ಮೇಲೆ ಹತ್ಲಿ? 98/7. ಅಲ್ಲೇ ಇವನ ಈ ಕೂಡ ಎಲ್ಲಿ ಹೋದ್ರಪ್ಪ? ಅವ್ರು ಕೂಡ ಹೋದ್ರೆ ಏನ? ಏ ಪಾಪಣ್ಣ, ಏ ಎಲ್ಲಿ ಸತ್ತೀರಿ? ಎಲ್ಲಾರು ಬರ್ರೆ ಬರ್ರೆ. ಎಲ್ಲಿ ಹೋದ್ರಲೇ ಇವ್ರು ಹುಡುಕ್ಲೇ? ಏ ಏನ್ ಮಾಡ್ತಿರ್ಲಿ ನೀವು ಠಾಣೆದಾಗ? ಇವನ ರೈತರು ಬಿಟ್ಟು ಕಳಿಸ್ಲೇ ಅಂದ್ರ ಆ ಕೂಡ ಅವರು ಹೋಗ್ಬಿಟ್ಟಾರ. ಏನ್ ನಡೆಯಾಕತ್ತೈತಿ ನಮ್ಮ ಠಾಣೆದಾಗ? ನೀವು ಪೊಲೀಸರಾಗಿ ಅಷ್ಟು ಗೊತ್ತಾಗುದಿಲ್ಲ? ನೀ ಏನ್ ಮಾಡಾಕತ್ತಿದ್ವಾ? 24 ಗಂಟೆ ಫೋನ್ಯಾಗ ಮನೆಯವ್ರು ಕೂಡ ಮಾತಾಡ್ತಿದ್ದಿ. ಠಾಣೆದಾಗ ಏನ್ ನಡೀತೈತಿ ಗೊತ್ತೈತೆ ನನಗೆ? ಏ ಪಾಪಣ್ಣ, ಈ ಮರ್ಡ್ರಿ ಕೇಸಿಗೆ ಆ ಇಬ್ಬರನ್ನ ತನ್ನ ಫಿಟ್ ಮಾಡಿನಿ. ಈ ಕೇಸ್ ಜವಾಬ್ದಾರಿ ನನ್ ಬ್ಯಾಗ್ ಐತಿ. ಅದು ಏನೋ ಆಗ್ಲಿ, 24 ತಾಸಾಗ ನಾ ಅವ್ರನ್ನ ಹಿಡಿಲೇಬೇಕು. ಸಮಾಧಾನ ಮಾಡ್ಕೊಳ್ಳಿ ಸರ್. ಈ ತರ ಓಡಾಡಿದ್ರೆ BP ಜಾಸ್ತಿ ಆಗುತ್ತೆ. ಸ್ವಲ್ಪ ನೀರು ಕುಡೀರಿ ಸರ್. ನೀರು ಕುಡಿತ ಮರಾನಿ. ಅವ್ರಿಗೆ ಯಾವಾಗ ಹಿಡಿತ ಅದನ್ನ ನಮಗ? ನಾನು ಹಿಡಿತೀನಿ ಸರ್. ನೀವು ಕೂಲಾಗಿ ಮಕ್ಕ ನೋಡ್ತೀರಿ ಹೋಗ್ರೆ.
ಬರೋ ನೀನ್ ನನಗೆ ಗೈಡ್ ಮಾಡ್ಬೇಡ, ಏನಂದೆ? ನೀನ್ ನನಗೆ ದಾರಿ ಹೇಳ್ಬೇಡ. ಪೊಲೀಸ್ನವ್ರು ನಾವಿಬ್ರು ಜೊತೆಲಿ ಇರೋದು ನೋಡಿದ್ರೆ ನಮ್ಮನ್ನ ಹಿಡಿದಾಕ್ತಾರೆ ಅಂದೆ. ಲೇ ಅವಿವೇಕಿ, ನಾನಲ್ಲ. ನೀನು ನನ್ನ ಒಬ್ಬನ್ನೇ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ವೋ? ಅಕಸ್ಮಾತ್ ನೀನ್ ಹೋದೆ ಅಂತಂದ್ರೆ ಪೊಲೀಸ್ನವರು ನಿನ್ನ ಹಿಡಿದಾಕ್ಬಿಡ್ತಾರೆ. ಒಂದು ಕೆಲಸ ಮಾಡೋದು, ಹಾ. ನೀನು ಹೆಜ್ಜೆ ಸಪ್ಲ ಮಾಡ್ತಾ ಮುಂದೆ ಹೋಗು, ನಾನು ನೀನ್ ಫಾಲೋ ಮಾಡ್ತೀನಿ. ನೀನು ಹೆಜ್ಜೆ ಸಪ್ಲ ಮಾಡ್ತಾ ಮುಂದೆ ಹೋಗು, ನಾನ್ ನಿನ್ ಫಾಲೋ ಮಾಡ್ತೀನಿ ಅಂದೆ. ಮೆಲ್ಲಿಗೆ ಹೇಳು. ಸಾಕಾ? ಮಾಡ್ತಾ ಇದೀಯಾ? ಸಾಕಾ ಅಂದೆ. ಇನ್ನೊಂದು ಸ್ವಲ್ಪ. ಈ ತರ ಹೆಜ್ಜೆ ಸಪ್ಲ ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋ, ಕೇಳಿಸ್ಕೊಂಡು ನಾನು ಫಾಲೋ ಮಾಡಿ. ಫಸ್ಟ್ ಅವ್ರನ್ನ ಸ್ಟೇಷನ್ ಇಂದ ಬಿಡಿಸಿ ಗೋಲ್ಡ್ ಫಾರ್ ಎವರ್ ಕಾರ್ಡ್ನ ತಗೋಬೇಕು. ಮಿಸ್ಟರ್ ಭುವನಕಾಂತ್, ಸ್ಟೇಷನ್ ಇಂದ ಯಾವಾಗ ಹೊರಗೆ ಬಂದ್ರಿ? ಯಾರಿದು? ಹೆದರ್ಕೋಬೇಡಿ, ನಾವು ಮಾನವ ಹಕ್ಕು ಆಯೋಗದವರು. ಶಾಲಿಮಾರ್ ಪರ್ಫ್ಯೂಮು. ಹಾ, ಎಸ್ ಕರೆಕ್ಟ್. ಹರಿಕೃಷ್ಣ ಹಾಗ್ಯಾಕೆ ಹೋಗ್ತಿದ್ದಾರೆ? ಅವನಿಗೆ ಟಾಯ್ಲೆಟ್ಗೆ ಅರ್ಜೆಂಟು, ಪ್ರೆಸರ್ ತಡಿಯಕ್ಕಾಗದೆ ಹಂಗೆ ಹೋಗ್ತಾ ಇದ್ದಾನೆ. ಅಕ್ಕ ನಿಂತ್ಕೋಬೇಡ, ನೀನ್ ಹೋಗ್ತಾ ಇರು. ಟಾಯ್ಲೆಟ್ಗೆ ಅರ್ಜೆಂಟ್ ಒಂದಲ್ಲ, ಹೋಗ್ತಾ ಇರು. ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ, ನಂದಾಗಿದೆ. ಕೇಳಿಸ್ತಾ? ಅಪ್ಪಿ ತಪ್ಪಿ ಎಲ್ಲೂ ನಿಂತ್ಕೋಬೇಡ. ಶೂ ಶಬ್ದನ ಕೇಳ್ತಾ ಇಲ್ಲ, ನಿಂತ್ಕೊಂಡ್ಬಿಟ್ನ? ನಿಂತ್ಕೋಬೇಡ, ನೀನ್ ಅಲ್ಲಿಗೆ ಹೋಗ್ಲೇಬೇಕು. ನಾನ್ ಹೆಂಗೋ ಬರ್ತೀನಿ, ನೀನ್ ನಡಿ. ಬುಕ್ಕ ಏನು? ನಿಂತ್ಕೋಬೇಡ, ಹೋಗು. ಹೋಗ್ತಾ ಇರು, ನಿಂತ್ಕೋಬೇಡ. ಏನು? ಹೋಗು ಹೋಗು ಹೋಗು. ಗೊತ್ತಾಯ್ತು, ಚೆನ್ನಾಗ್ ಗೊತ್ತಾಯ್ತು. ದಡ್ಡ, ನೀನ್ ಯಾಕೋ ಇಲ್ಲಿ ಬರೋಕೋದೆ? ಯಾಕೆ ಅಂದ್ರೆ ಅಲ್ಲಿಂದ ನನಗೆ ನಿನ್ ತುಟಿ ಕಾಣಿಸ್ತಿಲ್ಲ. ಲಿಪ್ ರೀಡ್ ಮಾಡ್ಬೇಕಲ್ಲ. ನನ್ನ ಹಿಂದೆ ಇರೋರು ಯಾರು ಗೊತ್ತಾ? ಯಾರು? ಕೊಲೆಗಾರರು. ಕುಲಗೌರವ? ನೀನೆಲ್ಲ ಲಿಪ್ ರೀಡ್ ಮಾಡಕಲ್ತೇಲೆ. ಕುಲಗೌರವ ಅಲ್ವೋ? ಮಿಸ್ಟರ್ ಹರಿಕೃಷ್ಣ, ಕುಲಗೌರವ ಅಲ್ಲ, ಕೊಲೆಗಾರರು. ಭುವನಕಾಂತ್, ನಮಗ್ ಬೇಕಾಗಿರೋದು ನಿಮ್ಮ ಹತ್ರ ಇದೆ. ನಿಮ್ಗೇನ್ ಬೇಕು ಹೇಳಿ? ಒಂದ್ ಹೆಂಗ್ಸು ಇಷ್ಟೊಂದು ಮರ್ಯಾದೆ ಬಿಟ್ಟು ಮಾತಾಡಬಾರ್ದು. ಸರಿ ಬಿಡು, ನಾನೇ ಹುಡುಕ್ತೀನಿ. ನನ್ ಕೈಗೆ ಸಿಗ್ತಾ ಅಂತ ನೋಡ್ತೀನಿ. ಏಯ್ ಏಯ್, ನನಗೊಂಥರ ಆಗ್ತಾ ಇದೆ. ಏನ್ ಮಾಡ್ತಾ ಇದೀಯ ನೀನು? ಎಸ್, ಹಾ ಸಿಕ್ತು. ಇಲ್ಲಿದೆ ನೋಡು, ನಮಗ್ ಬೇಕಾಗಿರೋ ಕಾರ್ಡ್. ಕಾರ್ಡು? ಏನದು? ಹೋ, ಹಾಗಿದ್ರೆ ನಿಮಗ್ ಗೊತ್ತಿಲ್ಲ. ಈ ಗೋಲ್ಡ್ ಫಾರ್ ಎವರ್ ತುಂಬಾ ಬೆಲೆ ಬಾಳೋ ಕಾರ್ಡು. ಅಜಯ್ ಸಾಯೋ ಮುಂಚೆ ನಿಮ್ಮಲ್ಲಿ ಬಚ್ಚಿಟ್ಟು ಹೋದ. ಓ, ಈ ಕಾರ್ಡ್ಗೋಸ್ಕರ ಕೊಲೆ ಮಾಡಿದ್ರ? ಎಸ್. ನೀನು ಇಷ್ಟೊಂದು ಸುಂದರವಾಗಿದೀಯಾ, ನೋಡಿದಕ್ಕೂ ನೀನು ತುಂಬಾ ಒಳ್ಳೆ ಹುಡುಗಿ ತರ ಕಾಣಿಸ್ತೀಯಾ. ನೀನ್ ಕೊಲೆ ಮಾಡಿದ್ಯಾ ಅಂತಂದ್ರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಥ್ಯಾಂಕ್ ಯು ಫಾರ್ ಯೋರ್ ಕಾಂಪ್ಲಿಮೆಂಟ್ಸ್. ನಾವೀಗ ಹೋಗ್ಬೋದಾ? 1 ಸೆಕೆಂಡ್, ನಮ್ ಬಾಸ್ಗೆ ಕಾಲ್ ಮಾಡಿ ಕೇಳ್ತೀನಿ. ಸರ್, ನಾವೀಗ ಹೋಗ್ಬೋದಾ? ಇಷ್ಟು ಬೇಕನಾ ಮಿಸ್ಟರ್ ಭುವನಕಾಂತ್? ಸರ್, ನೀವು ಈ ಫೀಲ್ಡ್ ಅಲ್ಲಿ ಚೆನ್ನಾಗಿ ಕಾಸು ಮಾಡಿದಿರಲ್ಲ. ಯಾ ಪೂಜಾ? ಹಲೋ ಬಾಸ್, ಈಗ ಇಬ್ರು ನಮ್ಮ ಹತ್ರ ಇದ್ದಾರೆ. ಕಾರ್ಡು ನನ್ನ ಹತ್ರ ಇದೆ. ನಾವು ಎಲ್ಲಿ ಮೀಟ್ ಮಾಡ್ಬೋದು? ನಾಳಿದ್ದು ಬೆಳಗ್ಗೆ ಸುಮಾರು 8 ಗಂಟೆಗೆ ಮಂಗಳೂರಿನ ಪ್ಯಾರಡೈಸ್ ಬೀಚ್ ರಿಸಾರ್ಟ್ ಅಲ್ಲಿ ಸಿಗ್ತೀವಿ. ನಾವು ಮ್ಯಾಂಗ್ಳೂರ್ ರೀಚ್ ಆದ ತಕ್ಷಣ ಪ್ಯಾರಡೈಸ್ ಬೀಚ್ ರೆಸಾರ್ಟ್ಗೆ ಬರ್ತೀವಿ. ಪ್ಯಾರಡೈಸ್ ಬೀಚ್? ನೀನೇನು ಯೋಚನೆ ಮಾಡಬೇಡ ಡಿಯರ್, ಎಲ್ಲ ವ್ಯವಸ್ಥೆ ಆಗಿದೆ. ಓಕೆ ಓಕೆ ಬಾಸ್. ಏನಂತೆ? ನಾನ್ ಕಾರಲ್ಲಿ ಕಾಯ್ತಾ ಇರ್ತೀನಿ, ಕೆಲ್ಸ ಮುಗಿಸ್ಬಾ. ಅಂದ್ರೆ ನೀವು ನಮ್ಮನ್ನ ಕೊಲೆ ಮಾಡ್ತಿದ್ದೀರಾ? ನಮ್ಮನ್ನ ಸಾಯಿಸ್ತೀರಾ? ಡೋಂಟ್ ವರಿ, ಕಾಮತ್ ನೋವಾಗದೇ ಇರೋ ಹಾಗೆ ಮುಗಿಸ್ಬಿಡ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಕೊನೆ ಆಸೆ ಈಡೇರ್ಸಲ್ವಾ? ಏನ್ ಬೇಕು ನಿಮ್ಗೆ? ನನಗೋಸ್ಕರ ಒಂದ್ಸರಿ ನನ್ನ ಮೂಗ್ ಕೆರಿತೀಯಾ? ತುಂಬಾ ಹುಚ್ಚಿಡಿಸೋ ಹುಡುಗಿ ನೀನು. ಥ್ಯಾಂಕ್ ಯು. ಭುವನಕಾಂತ್, ನಿಮ್ಗೆ ಎಲ್ಲಿ ಕೇರಿಲಿ? ಪ್ಲೀಸ್, ನನ್ಗೆಲ್ಲೂ ಮುಟ್ಬೇಡ. ಓಕೆ, ಗುಡ್ ಬೈ. ಕೆರಿತಾಳಂತ. ನಡ್ರಿ ನಡೀರಿ. ಸರ್ 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 ಸರ್, ಒಂದು ನಿಮಿಷ ಸರ್. ನೋಡಿ, ಈ ವಿಷಯನ ಯಾರು ಹತ್ರ ಹೇಳಲ್ಲ.
ದಯವಿಟ್ಟು ನಮ್ಮ ಸಾಯಿಸ್ಬೇಡಿ ನಡೀರಿ ನಡೀರಿ. ಬೇಡ್ಕೊಳ್ಳೋದು ನಿಲ್ಲಿಸ್ತೀಯಾ? ನಮ್ಗೆ 3 ಮುಖ್ಯ: ಗೌರವ, ಮರ್ಯಾದೆ, ಪ್ರೆಸ್ಟೇಜ್. ನನಗೆ ಯಾಕೋ ಶಿವಣ್ಣ ನೆನಪಾಗ್ತಾವ್ರ ಕಣೋ. ಶಿವಣ್ಣನ ಅವ್ರದ್ದು ಜೋಗಿ ಸಿನಿಮಾ ಹಾಡು. ಓ ಅದ ನೀನ್ ನನಗೆ ಸಹಕಾರ ಕೊಟ್ರೆ ಏನ್ ಮಾಡ್ತೀಯಾ? ಏನ್ ಮಾತಾಡ್ತಿದ್ದೀರಾ? ಸರ್, ನೀವು 1 ನಿಮಿಷ ಬಂದು ನನ್ನ ಮುಂದೆ ನಿಂತ್ಕೊತೀರಾ? ಯಾಕೆ? ಬನ್ನಿ, ಹೇಳ್ತೀನಿ. ಏನ್ ಮಾಡ್ತೀರಾ? ಸರಿಯಾಗಿ ನೀವು ನನ್ನ ಮುಂದೆ ನಿಂತಿದ್ದೀರಾ ತಾನೇ? ಹೌದು. ಏನ್ ಇವಾಗ? ಏನ ಹೆಂಗೆ ಪಂಚು ಓಡೋ. ಯಾಕೋ? ಹೇಯ್, ನಾವೆಲ್ಲಿ ಬಂದಿದ್ದೀವಿ? ಏನ್ ನಡೀತಾ ಇದೆ ಇಲ್ಲಿ? ಅಲ್ಲಿ ಪೊಲೀಸ್ನವರು ಜಗಳ ಬಿಡಿಸ್ತಾ ಇದ್ದಾರೆ. ಅವ್ರ ಗಾಡಿ ಹಿಂದೆ ಇದೀವಿ ನಾವು. ಹೌದಾ? ಗಾಡಿ ಸ್ಟಾರ್ಟ್ ಅಲ್ಲೇ ಇದೆ. ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಇದೆ. ಇದು ಪೊಲೀಸ್ನವ್ರ ಗಾಡಿನು. ವಾ, ಎಂತ ಥ್ರಿಲ್ಲಿಂಗು! ಆಹಾ, ನನ್ಗೆಲ್ಲ ಅರ್ಥ ಆಯ್ತು. ನನ್ನ ಕೈಲಾಗಲ್ವೋ? ಎಲ್ಲ ಆಗುತ್ತೆ, ನಡಿಯ. ನನ್ನ ಕೈಗೆ ಬೇಡಿ ಹಾಕಿದಾರೋ? ನಾನ್ ನಿನ್ ಗಾಡಿ ಓಡಿಸೋಣ. ಮತ್ತೆ ಒಟ್ನಾಗ ಇಲ್ಲಿಂದ ನಾವು ಮೊದಲು ಮುಂದೆ ಹೋಗ್ಬೇಕು. 10 ಅಡಿ ಕೂಡ ಆಚೆ ಹೋಗಕ್ಕಾಗಲ್ಲ. ಆಗುತ್ತೆ, ನಡಿಯ. ಅಯ್ಯೋ ಆಗಲ್ಲ. ಆಗುತ್ತೆ, ಅಯ್ಯೋ, ಆಗಲ್ಲ, ನಾನು ಮತ್ತೆ ಆಗುತ್ತೆ, ನಡಿಯ. ಆಗುತ್ತೆ, ನಡಿಯ. ಕೊನೆದಾಗ ಇನ್ನೊಂದ್ಸರಿ ಯೋಚನೆ ಮಾಡು. ಕೊನೆ ತುದಿ ಎಲ್ಲ ಒಂದೇ ಕುತ್ಕೊಳ್ಳೋದು. ತಿರ್ಗೋ. ಮುಂದಕ್ಕೆ ಬಗ್ಗೆ ಆಮೇಲೆ ಮುಂದಕ್ಕೆ ಬರ್ಬೇಕು. ಕೂತ್ಕೊಳ್ಳೋ. ಹಲೋ ಸರ್ ಗಾಡಿ ಯಾರು ನಡ್ಸಕತ್ತಾರಪ್ಪ? ಓರ್ ಏನ್ರಿ ಪಾಪಣ್ಣ, ಇವತ್ತು ಏನಾಗ್ಲಿ ಅವ್ರನ್ನ ಬಿಡೋದಿಲ್ಲ ನಾನು. ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದ್ರಿ? ಅವ ಕೂಡ ಗಾಡಿ ಓಡ್ದಾಕತ್ತಾನಂತ ಇವ್ ಕೂಡ ಹಾರ್ ನೋಡಾಕತ್ತಾನ. ಯಾರ್ಯಾರ ಗಳಾಚಾರ ಏನನ್ನ ಕಾಡಿತ್ತು. ಬರ್ರಿ ಬರ್ರಿ, ಹೋಗುನ್ ಬರ್ರಿ. ನಡಿಯಪ್ಪ ನಡಿಯಪ್ಪ, ನಡಿ 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 ನಡಿ. ಹೆಂಗೆ ನಮ್ ಡ್ರೈವಿಂಗ್? ಯಾರನ್ನಾರು ಸಾಯಿಸ್ಬಿಡ್ತಾ ಕಣೋ. ಬೇಕಪ್ಪ. ಪವರ್ ಸ್ಟೇರಿಂಗ್ ಆಗಿದ್ರೆ ಇನ್ನೂ ಬೇಗ ಬರ್ತಾಯಿತ್ತು. ಅಲ್ಲೇ ಹೋಗ್ರಿ. ಬಾ 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 ಪಾಪಣ್ಣ, ಜೀವನ ಆಟ ಆಡ್ತಾರೆ ಇವರು. ನೀನ್ ಅಲ್ಲಾಡ್ತಾ ಐತೆ. ಅಕ್ಕ, ನಾವೆಲ್ಲಿದ್ದೀವಿ?
ಯಾವ್ದೋ ಕುರಿ ಲಾರಿಲಿದ್ದೀವೋ. ಓಹೋ, ರಾಜಕೀಯ ಭಾಷಣ ಕೇಳಕ್ ಹೋಗ್ತಾ ಇದೀವಾ? ಕುರಿಗಳು ಸಾರ್ ಕುರಿಗಳು ಮಂದಿಯಲ್ಲಿ ಬಂದಾಗಿ. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಆಯ್ತಪ್ಪ, ಮುಚ್ಕೊಂಡಿರ್ತೀನಿ. ಆ ಹುಡುಗಿ ಫೋನಲ್ಲಿ ಏನೋ ಮಾತಾಡ್ದಲ್ಲ, ಏನ್ ಮಾತಾಡಿರ್ಬೋದು ಅಂತ ಗೊತ್ತಾ? ಏನೋ ಆ ಹುಡುಗಿ ಫೋನಲ್ಲಿ ಏನೋ ಮಾತಾಡ್ದಲ್ಲ, ಹಾ. ಏನ್ ಮಾತಾಡ್ದು ಅಂತ ಕೇಳಿಸ್ಕೊಂಡ? ಹಾ, ಅದೇನೋ ಬೀಚು ಪ್ಯಾರಡೈಸ್ ಅಲ್ಲಿ ಸಿಗ್ತೀನಿ, ಹಾ. ಮಂಗಳೂರಲ್ಲಿ ಸಿಗ್ತೀನಿ, ಕಾರ್ ನಮ್ಮ ಹತ್ರ ಇದೆ ಅಂತ ಏನೇನೋ ಮಾತಾಡ್ತಾ ಇದ್ಲು. ಮಂಗ್ಳೂರ್ಗೆ ಹೋಗ್ಬೇಕಾ? ಹಾ, ಮತ್ತೆ ನೀನಲ್ಲಿ ಮನ್ಸು ಬದಲಾಯಿಸಲ್ಲ ತಾನೆ? ಈ ಸರಿ ಬದಲಾಯಿಸ್ಬೇಕಾಗಿರೋದು ಮನ್ಸನ್ನಲ್ಲ, ಹೃದಯನ. ಹೃದಯನ? ಹೌದು. ಆ ಕೆಂಪು ಶೂಸಿನ ಹುಡುಗಿ ನನ್ನ ಹೃದಯನ ಕದ್ದು ಬಿಟ್ಟಿದಳು. ಅವಳಿಗೆ ನೀನ್ ಏನ್ ಕೊಟ್ಟಿದ್ದೀನಿ ಅಂದೆ? ಹೃದಯವನ್ನ. ಕಿಡ್ನಿ ಯಾವಾಗ ಕೊಟ್ಟ್ಯಾ? ಏನು ಅಂದೆ? ಸುಮ್ಮನೆ ಹೇಳಿದೆ. ಅಕ್ಕ, ಏನೋ ಹುಡುಗಿಯರ್ನ ನೀನು ಫೇಸ್ಬುಕ್ ನೋಡಿ ಸೆಲೆಕ್ಟ್ ಮಾಡ್ತೀಯಾ, ಫೇಸ್ ನೋಡಿ ಸೆಲೆಕ್ಟ್ ಮಾಡ್ತೀಯಾ? ವಯಸ್ಸು ನೋಡಿ ನೀನ್ ಹೆಂಗ್ ಸೆಲೆಕ್ಟ್ ಮಾಡ್ತೀಯಾ? ಮುಟ್ಟಿ ಮುಟ್ಟಿ ನೀವು ಅನ್ಕಂದಿರಲ್ಲ ಹಿಂಗೆ ಅಲ್ವಾ? ಕುರಿ ತಿನ್ಬೋದು, ವಾಸನೆ ಕುರಿಯ ಕಾಸು ಬೇಕಂದಲ್ಲ ಕುಡಿ. ಲೇ ಅಕ್ಕ, ಲೇ ಹಾ, ಟ್ರೈನ್ ಸೌಂಡ್ ಕೇಳ್ತಾ ಇದೆ ಅಲ್ವಾ? ಏನ? ಟ್ರೈನ್ ಸೌಂಡ್ ಕೇಳ್ತಾ ಇದೆ ಅಲ್ವಾ? ಟ್ರೈನಾ? ಟ್ರೈನ್ ತಾನೆ? ಒಳ್ಳೆ ಜಾಗ. ಓ, ಬೇಗ ಬೇಗ ಕುಯ್ಯೋ. ಆಯ್ತಿರು. ಇಲ್ಲ ಅಂತಂದ್ರೆ ಇಲ್ಲಿಂದ ತಪ್ಸ್ಕೊಂಡು ಹೋಗಕ್ಕಾಗಲ್ಲ. ಇಲ್ಲ, ಬೆತ್ಕೋ. ಲೈ, ಈ ಕೆಲಸ ಮಾಡ್ತಿರೋದು ಕುರುಡಾನ ನೆನಪಿರ್ಲಿ. ನಾನು ಈ ಕೆಲಸ ಮಾಡ್ತಿರೋದೇ ಹೆಚ್ಚು. ಹುಚ್ಚ ನನಗ? ಓ, ಈ ಕೆಲಸ ಮಾಡ್ತಿರೋದೇ ಹೆಚ್ಚು ಅಂದೆ. ಓ, ಇವನು ಕಾಟ ನನ್ನ ಹತ್ರ ತಟ್ಕೊಳಕ್ಕಾಗ್ತಿಲ್ಲಪ್ಪ. ನೀನ್ ಕಿವಿ ಹತ್ರ ಬಂದು ಹೇಳಿದ್ರೆ ಕೇಳಿಸಲ್ವಾ? ಗೊತ್ತಿಲ್ಲ, ಯಾವತ್ತೂ ಟ್ರೈ ಮಾಡಿಲ್ಲ. ಮುಖ ಥ್ಯಾಂಕ್ಸ್ ಕಣ. ನೀನ್ ಯಾವತ್ತೂ ಟ್ರೈ ಮಾಡಿಲ್ವಾ? ಏನಂದೆ? ನೀನ್ ಯಾವತ್ತೂ ಟ್ರೈ ಮಾಡಿಲ್ವಾ? ಲೈ, ಇಷ್ಟು ವರ್ಷ ಆದ್ಮೇಲೂ ಹ. ನಾನ್ ಈ ತರ ಪ್ರಯತ್ನ ಪಟ್ರೆ ಹ. ಜನ ನನ್ನ ಹುಚ್ಚ ಅಂತ ಕರೀತಾರೆ. ಲೇ ಬುಕ್ಕ, ಆದ್ರೂ ಒಂದ್ಸರಿ ಟ್ರೈ ಮಾಡೋ, ನನಗೋಸ್ಕರ ಒಂದೇ ಒಂದ್ಸರಿ ಟ್ರೈ ಮಾಡೋ. ಆಯ್ತಾಯ್ತು. ಈಗ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಹ, ಹ. ನೀನ್ ಕಿವಿನ ಅಗಲ ಮಾಡಿಟ್ಕೊ. ಹ. ನಾನ್ ಹೇಳೋದನ್ನ ಕೇಳಿಸ್ಕೊಂಡು ನೀನ್ ಸರಿಯಾಗಿ ರಿಯಾಕ್ಟ್ ಮಾಡ್ಬೇಕು. ಹ. 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 ಹರಿ ಕೃಷ್ಣ, ನಾನ್ ಹೇಳೋದ್ ನಿನಗೆ ಕೇಳಿಸ್ತಾ ಇದೀಯಾ? ಲೇ, ಲೇ ಬುಕ್ಕ, ನೀ ಹೇಳಿದ್ ನನಗೆ ಕೇಳಿಸ್ತು. ಏನೋ ಒಂಥರ ಧ್ವನಿ ಕೇಳಿಸ್ತು. ಓ ದೇವ್ರೇ, ನನ್ ಕಿವಿ ಕೇಳಿಸ್ತಿದ್ಯಲ್ಲಪ್ಪ. ನಿನ್ ಕಿವಿ ಕೇಳಿಸ್ತಾ ಇದ್ಯಾ? ಏನಂದೆ? ನಾನ್ ಹೇಳೋ ಧ್ವನಿ ಕೇಳಿಸ್ತಾ ಇದ್ಯಾ? ಲೇ, ನಾನು ಹುಟ್ಟ ಕಿವುಡ ಕಣೋ, 100ಕ್ಕೆ 100 ಕಿವುಡ ಕಣೋ, ನನ್ಗೇನು ಕೇಳಿಸೋದಿಲ್ಲ ಕಣಲೇ ಬೋನ ಕಾಂತ. ಎರಡು ಸ್ಪೀಕರ್ ಔಟ್. ಲೇ ಬುಕ್ಕ, ಟೀ ಕುಡಿಯೋಣ. ನಾವು ಫುಟ್ಪಾತ್ ಮೇಲೆಲ್ಲ ಟೀ ಕುಡಿಯಲ್ಲ, ಓನ್ಲಿ ಕಾಫಿ ಡೇ. ಅಯ್ಯ, ನೀನ್ ದುರಾಂಕಾರ ಜೋಡ್ಸಿ ಯಾಕ? Okay. ಆಯ್ತು ಬಾ. ಕಾಫಿ ಡೇ ತಾನೆ? ಹಾ, ನಾವು ಬೇರೆ ಕಡೆ ಎಲ್ಲ ಬರಲ್ಲ. ಆಯ್ತು. ಸ್ವಲ್ಪ ಈ ಕಡೆ ಬಾ, ಮಗು ಬರ್ತಾ ಇದೆ. ಬೆಚ್ಚಗಾಗುತ್ತೆ ನಡಿ. ನಿನ್ ಮುಂದೆಗಡೆ 3 ಮೆಟ್ಲಿವೆ, ಮುಗ್ರಿಸ್ ಬಿದ್ದೋಗ್ಬಿಟ್ಯಾ? ಹುಷಾರಾಗಿ ಬಾ. ಆಯ್ತಾ? ಏನು? ಯಾಕೋ, ಏನಾಯ್ತು? ಟೀ ಕುಡಿಸ್ತೀನಿ ಅಂತ ಕರ್ಕೊಂಡ್ಬಂದು ವಾಪಸ್ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಯಾಕೋ? ಬುಕ್ಕ, ಪೇಪರ್ ಅಲ್ಲಿ ಫೋಟೋ ಬಂದಿದ್ಯೋ? ಹೌದಾ? ನಾವಿನ್ನೂ ಕಳ್ರನ್ನ ಹಿಡ್ದಿಲ್ಲ, ಪ್ರೆಸ್ ಮೀಟ್ ಮಾಡಿಲ್ಲ, ಆಗ್ಲೇ ನಮಗ್ ಸನ್ಮಾನ ಮಾಡಕ್ ಇಷ್ಟೊಂದು ಆತ್ರನ ಅವ್ರಿಗೆ. ಪೇಪರ್ ಅಲ್ಲಿ ಫೋಟೋ ಬಂದಿರೋದು ಸನ್ಮಾನ ಮಾಡಕ್ಕಲ್ಲ, ಮತ್ತೆ ಇವರಿಬ್ರು ತಪ್ಪಿಸ್ಕೊಂಡಿದ್ರೆ ಹುಡುಕೊಡಿ ಅಂತ. ಅಯ್ಯೋ, ಮೊದ್ಲು ಯಾವ್ದಾನ ಒಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಬಿಡೋಣ. ಗೆದ್ರೆ ಸಾಧನೆಯ ದಾರಿ, ಇಲ್ವಾ ಕ್ರೈಮ್ ಸ್ಟೋರಿ. ಇನ್ನೊಂದು ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ಎರಡನೇದೇ ಗತಿ. ಅಯ್ಯೋ, ನಡಿಯಲೇ.